ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. tchr ಕಡೆಯಿಂದ ನಿಮ್ಗೆಲ್ಲ ಇವತ್ತು ಫಸ್ಟ್ PUC ಹೊಸದಾಗಿ ಬ್ಲೂ ಪ್ರಿಂಟ್ ಬಂದಿದೆ. ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇಷ್ಟೊಂದು ಸಿಲೆಬಸ್ ಇದೆ, ಎಲ್ಲ ಬೇಗ ಸ್ಕೂಲಲ್ಲಿ ಮಾಡಿ ಮುಗಿಸಿದ್ದಾರೆ. ನಾವ್ ಏನ್ನ ಓದ್ಬೇಕು, ಹೆಂಗೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಹೇಗೆ ಸಿಲೆಕ್ಟಿವ್ ರೀಡಿಂಗ್ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಳ್ತಾ ಇರೋದಲ್ಲ, ಬರೀ ಬೋರ್ಡ್ ಎಕ್ಸಾಮ್ಸ್ ಹೇಳ್ತಾ ಇರೋದು. ಆಮೇಲೆ ಹೇಳಿರೋ ಕ್ವಶನ್ ಬರ್ಲಿಲ್ಲ ಅಂತ ಬೈಕೋಬಿಡಿ. ಸೊ ಎಲ್ಲ ಓದಿದ್ರೆ ಸಂತೋಷ. ಏನಾದ್ರೂ ಒಂದು ಪರ್ಟಿಕ್ಯುಲರ್ ಇಷ್ಟಿಷ್ಟೇ ಓದ್ಬೇಕು ಅನ್ನೋರಿಗೆ ಈ ಸೆಷನ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಈ ಸೆಷನ್ ನೋಟ್ಸ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ಗೆ ಫಿಲ್ ಮಾಡಿದ್ರೆ ನಿಮ್ಗೆ ಕ್ಲಾಸ್ ಆದ್ಮೇಲೆ ಸೆಷನ್ ನೋಟ್ಸ್ ಸಿಗುತ್ತೆ. ಹಾಗೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಎಲ್ಲಾ ನೋಟಿಫಿಕೇಶನ್, ಯಾವ್ದೆಲ್ಲ ಕ್ಲಾಸಸ್ ಆಗುತ್ತೆ ಅದೆಲ್ಲ ನೋಟಿಫಿಕೇಶನ್ ನಿಮ್ಗೆ ಬಂದ್ ಮುಟ್ಟತ್ತೆ. ಅದರಿಂದಾಗಿ ನೀವು ಇನ್ನಷ್ಟು ಸಬ್ಜೆಕ್ಟ್ ಅನ್ನ ಇಂಪ್ರೂವೈಸ್ ಮಾಡ್ಕೊಳ್ಬಹುದು. ಮೊದಲು ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಇದರಲ್ಲಿ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ನೋಡಿದ್ರೆ ನಿಮ್ಗೆ ಈ ತರ ಇರುತ್ತೆ. ಫಸ್ಟ್ 15 ಕ್ವಶನ್ಸ್ MCQ ಇರುತ್ತೆ. ಅದಾದ್ಮೇಲೆ 5 ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಆಪ್ಷನ್ಸ್ ಕೊಟ್ಟಿದ್ದಾರೆ, ಎತ್ಬಿಟ್ಟು ಅದರಿಂದ ಸೆಲೆಕ್ಟ್ ಮಾಡಿ ಬರೆಯೋದು. ಆಮೇಲೆ 2 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನ ಕೆಮಿಸ್ಟ್ರಿನಲ್ಲಿ ನಾವು ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್, ಫಿಸಿಕಲ್ ಈ ತರ 3 ಬ್ರಾಂಚಸ್ ಆಗಿ ಮಾಡ್ತೀವಿ. ಇಲ್ಲಿ ಫಸ್ಟ್ ಫಿಸಿಕಲ್ ಇದೆ. ಈ ಫಿಸಿಕಲ್ ನೋಡಿದ್ರೆ ಇದು ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಅಂತ ಸ್ವಲ್ಪ ನೋಡ್ಕೋಬೇಕು. ಫಿಸಿಕಲ್ ಅಲ್ಲಿ ನಾವು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಇದು ಫಸ್ಟ್ ಚಾಪ್ಟರ್ ಆಗುತ್ತೆ. ಸ್ಟ್ರಕ್ಚರ್ ಆಫ್ ಆಟಮ್ ಸೆಕೆಂಡ್ ಚಾಪ್ಟರ್ ಆಗುತ್ತೆ. ಸ್ಟೇಟ್ಸ್ ಆಫ್ ಮ್ಯಾಟರ್ 5th ಚಾಪ್ಟರ್. ಥರ್ಮೋಡೈನಾಮಿಕ್ಸ್ 6th ಚಾಪ್ಟರ್. ಈಕ್ವಿಲಿಬ್ರಿಯಂ 7th ಚಾಪ್ಟರ್. ಮಾರ್ಕ್ಸ್ ವೇಟೇಜ್ ನೋಡಿದ್ರೆ ಈಕ್ವಿಲಿಬ್ರಿಯಂಗೆ ಜಾಸ್ತಿ ಇದೆ. ಬಟ್ ನೀವು ಆಲ್ರೆಡಿ ಈಕ್ವಿಲಿಬ್ರಿಯಂ ಅನ್ನೋದು ಹೊಸ ಚಾಪ್ಟರ್ ಆಗಿರುತ್ತೆ. ಏನೋ ಒಂದ್ ಸ್ವಲ್ಪ PH ಎಲ್ಲ ಕಲ್ತಿರ್ತೀರಾ, ಅದ್ ಬಿಟ್ಟು ಎಲ್ಲ ಹೊಸದಾಗಿರುತ್ತೆ. ನೀವು ಹಳೆ ಅಂದ್ರೆ ಗ್ರೇಡ್ 10th 9th ಇಂದ ಎಲ್ಲ ಓದ್ಕೊಂಡ್ ಬಂದಿರೋ ಚಾಪ್ಟರ್ಸ್ ಯಾವ್ದಿದಾವೆ ಅಂದ್ರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಮತ್ತೆ ಸ್ಟ್ರಕ್ಚರ್ ಆಫ್ ಆಟಮ್ ಅಂಡ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಇದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಟಾಪಿಕ್ಸ್ ಇರೋದ್ರಿಂದ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ಅವಾಗ ನಿಮ್ಗೆ ಈಸಿಯಾಗಿ ಎಕ್ಸಾಮ್ ಬರೀಬಹುದು. ಇಲ್ಲಿ 1 ಮಾರ್ಕ್ ಕ್ವಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಇಂಥದೇ ಬರುತ್ತೆ ಅಂತ. SI ಯೂನಿಟ್ಸ್ ಬರ್ಬೋದು, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ SI ಯೂನಿಟ್ಸ್ ಬರ್ಬೋದು, ಅಥವಾ ಯಾವ್ದಾದ್ರು ಸಣ್ಣ ಪುಟ್ಟ ಡೆಫಿನೇಷನ್ಸ್ ಬರ್ಬೋದು, ಅಥವಾ ಈಕ್ವೇಶನ್ಸ್ ಇದಾವೆ ಅದು ಬರ್ಬೋದು. ಹಾಗೆ 1 ಮಾರ್ಕ್ ಅಲ್ಲಿ ಇನ್ನೊಂದು ಇಲ್ಲೂ ಇದೆ. ಇದು ಕೂಡ ನಾವು 1 ಮಾರ್ಕ್ ಅನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಏನಿದಾವೆ ಆ ಕ್ವಶನ್ ಪೇಪರ್ಸ್ ಒಂದು 4-5 ವರ್ಷದ ಕ್ವಶನ್ ಪೇಪರ್ಸ್ ತೆಗೆದು ಓದಿದ್ರೆ ಅದ್ರಲ್ಲಿ ಏನ್ ಬಂದಿರುತ್ತೆ ಅದು ಒಂದು 80% ಅಷ್ಟು ಕವರ್ ಆಗುತ್ತೆ. ಆಮೇಲೆ 2 ಮಾರ್ಕರು ಈ ಸಲ ಕೊಟ್ಟಿರೋ ಮಾಡೆಲ್ ಪೇಪರ್ ಅಲ್ಲಿ ಮೋಲ್ ಕಾನ್ಸೆಪ್ಟ್ ಅನ್ನ ಕೇಳಿದ್ದಾರೆ. ಮೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದ್ರ ಜೊತೆನಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ನೀವು ಒಂದು ಪ್ರಾಬ್ಲಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರ ಜೊತೆನಲ್ಲಿ ಇಲ್ಲಿ ನಿಮಗೆ ಎಂಪರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಪ್ರಾಬ್ಲಮ್ ಇದೆ. ಸೊ ಟಾಪಿಕ್ಸ್ ಟು ಬಿ ಫೋಕಸ್ಡ್ ಫ್ರಮ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೇನು, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೇನು, ಯಾವ್ದೆಲ್ಲ SI ಯೂನಿಟ್ಸ್ ಇದಾವೆ, ಹಾಗೂ ಅಲ್ಲಿ ಕೆಮಿಕಲ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂತ ಇದಾವೆ. ಮಲ್ಟಿಪಲ್ ಪ್ರಪೋರ್ಷನ್, ಡೆಫಿನೆಟ್ ಪ್ರಪೋರ್ಷನ್, ಎಲ್ಲ ಡೆಫಿನೇಷನ್, ಒಂದು ಎಕ್ಸಾಂಪಲ್. ಇದೆಲ್ಲ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿರ್ತೀರಾ, ಸೊ ಈಸಿ ಆಗ್ಬಿಡತ್ತೆ. ಅದ್ರ ಜೊತೆನಲ್ಲಿ ನೀವು ಮೋಲ್ ಕಾನ್ಸೆಪ್ಟ್ ಅನ್ನ ಮೇನ್ ಆಗಿ ಫೋಕಸ್ ಮಾಡಿ. ಮೋಲ್ ಅಂದ್ರೆ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಈ ಫಾರ್ಮುಲಾ ಅಪ್ಲೈ ಮಾಡಿ ಯಾವ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಾ. ನಂಬರ್ ಆಫ್ ಆಟಮ್ಸ್, ಒಂದು ಮೋಲ್ ಅಂದ್ರೆ ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಏನಿದಾವೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಸಾಲ್ವ್ ಮಾಡ್ತೀರಾ, ಇದನ್ನ ಸ್ವಲ್ಪ ಜಾಸ್ತಿ ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆನಲ್ಲಿ ಆಮೇಲೆ ಲಿಮಿಟಿಂಗ್ ರಿಯೇಜೆಂಟ್ ಬರುತ್ತೆ, ಡಿಫ್ರೆಂಟ್ ಡೆಫಿನೇಷನ್ ಬರುತ್ತೆ, ಪರ್ಸೆಂಟೇಜ್ ಕಾಂಪೋಸಿಷನ್ ಬರುತ್ತೆ, ಅದ್ರ ಜೊತೆನಲ್ಲಿ ಎಂಪಿರಿಕಲ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಬರುತ್ತೆ. ಇಷ್ಟನ್ನ ಫೋಕಸ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಹೋಲ್ ಚಾಪ್ಟರ್ ನ ಕವರ್ ಮಾಡಿದ ತರ ಇರುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಟಮ್. ಇಲ್ಲಿ 1 2 3 4 ತನಕ ಬರಲ್ಲ, ಇಲ್ಲಿ ಬರುತ್ತೆ. ಸೊ ಇದಕ್ಕೇನು ಓದ್ಬೇಕು? ರುದರ್ಫೋರ್ಡ್ಸ್ ಮಾಡೆಲ್ ಇದೆ. ರುದರ್ಫೋರ್ಡ್ಸ್ ಮಾಡೆಲ್ ಅದ್ರಲ್ಲಿ ಎಕ್ಸ್ಪ್ಲನೇಷನ್ ಬೇರೆ ಇದೆ. ಮಾಡೆಲ್ ಪಾಸ್ಟುಲೇಟ್ಸ್ ನೋಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಗೊತ್ತಿದ್ರು ಏನ್ ತಪ್ಪು ಮಾಡ್ತೀರಾ ಅಂದ್ರೆ ಪಾಸ್ಟುಲೇಟ್ಸ್ ಯಾವ್ದು, ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಯಾವ್ದು, ಇದ್ರಲ್ಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಅದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ರುದರ್ಫೋರ್ಡ್ಸ್ ಮಾಡೆಲ್ ಇದೆ, ಬೋರ್ಡ್ಸ್ ಮಾಡೆಲ್ ಇದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೆ. ಇದೆಲ್ಲ 3 ಮಾರ್ಕ್ಸ್ 4 ಮಾರ್ಕ್ಸ್. ಯಾವ್ದು 5 ಮಾರ್ಕ್ಸ್ ಅಂದ್ರೆ ಫುಲ್ 5 ಮಾರ್ಕ್ಸ್ ಬರಲ್ಲ. 3+2, 3+1+1, 2+2+1 ಈ ತರ ಬರುತ್ತೆ. ಸೊ ಸ್ಟ್ರಕ್ಚರ್ ಆಫ್ ಆಟಮ್ ಇಂದ ಯು ಹ್ಯಾವ್ ಟು ಫೋಕಸ್ ಆನ್ ಒಂದು ಬೋರ್ಡ್ಸ್ ಮಾಡೆಲ್, ಇನ್ನೊಂದು ರುದರ್ಫೋರ್ಡ್ಸ್ ಮಾಡೆಲ್. ಅದ್ರ ಜೊತೆನಲ್ಲಿ ವೆರಿ ಇಂಪಾರ್ಟೆಂಟ್ ಅದು ಕ್ವಾಂಟಮ್ ನಂಬರ್ಸ್.
ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್. ಇದ್ರ ಜೊತೆನಲ್ಲಿ ಕೆಲವು ಪ್ರಾಬ್ಲಮ್ಸ್ ಬರ್ತವೆ, ಲೈಕ್ ಡಿ ಬ್ರಾಗ್ಲಿ ಇಕ್ವೇಶನ್, ಹೇಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಹಾಗೂ ಕೊನೆಯಲ್ಲಿ ಆಫ್ ಬೋ ಪ್ರಿನ್ಸಿಪಲ್ ಇದೆ. ಈ ತರ ಪ್ರಿನ್ಸಿಪಲ್ಸ್ ಯಾವ್ದಿದಾವೆ, ಅದ್ರ ಜೊತೆನಲ್ಲಿ ಐಸೋಟೋಪ್ಸ್ ಅಂದ್ರೇನು, ಐಸೋಬಾರ್ಸ್ ಅಂದ್ರೇನು, ಆಮೇಲೆ ಚಾಪ್ಟರ್ ಎಂಡ್ ಅಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇರ್ತವೆ, ಲೈಕ್ ಕ್ರೋಮಿಯಂ ಮತ್ತೆ ಕಾಪರ್ ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಇದ್ರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ತುಂಬಾ ಲಾಸ್ ಇದಾವೆ. ಆ ಲಾಸ್ ಅಲ್ಲಿ ಎಲ್ಲಾ ಲಾಸ್ ಡೆಫಿನೇಷನ್ ಹಾಗೂ ಅದ್ರ ಮ್ಯಾಥಮೆಟಿಕಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇಂಪಾರ್ಟೆಂಟ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಇದನ್ನ ನೆನ್ಪಿಟ್ಕೊಳ್ಳಿ. ಇದ್ರದ್ದು ಯಾವ್ದೆಲ್ಲ ಪಾಸ್ಟುಲೇಟ್ಸ್ ಇದೆ ಅದನ್ನೆಲ್ಲ ಓದ್ಕೊಳ್ಳಿ. ಅದಾದ್ಮೇಲೆ ಐಡಿಯಲ್ ಗ್ಯಾಸ್ ಇಕ್ವೇಶನ್, ಆಮೇಲೆ ಡೆನ್ಸಿಟಿ ಮತ್ತೆ ಮೋಲಾರ್ ಮಾಸ್ಗಿರೋ ರಿಲೇಶನ್ಶಿಪ್, ಅದ್ರ ಜೊತೆನಲ್ಲಿ ಯಾವಾಗ ರಿಯಲ್ ಗ್ಯಾಸಸ್ಗೆ ಐಡಿಯಲ್ ಗ್ಯಾಸ್ ಅಂತ ಏನ್ ಡಿಫ್ರೆಂಟ್ ಆಗಿದೆ, ಹೌ ರಿಯಲ್ ಗ್ಯಾಸಸ್ ಡಿಫರ್ ಫ್ರಮ್ ದಿ ಐಡಿಯಲ್ ಗ್ಯಾಸ್ ಅಲಾಂಗ್ ವಿತ್ ಇಟ್ಸ್ ಈಕ್ವೇಶನ್. ಒಂದು ಮೋಲ್ಗೆ ಆದ್ರೆ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಬರೀತೀರಾ, ಎನ್ ಮೋಲ್ಸ್ ಆದ್ರೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಬರೀತೀರಾ. ಇದ್ರಲ್ಲಿ ಕನ್ಫ್ಯೂಷನ್ ಇರಬಾರ್ದು, ಇದನ್ನ ನೀವು ಕಲ್ತ್ಕೊಳ್ಬೇಕು. ಸೊ ಈ ಪಾರ್ಟ್ ಡಿ ನಲ್ಲಿ ನೋಡ್ಕೊಳ್ಳಿ, 1, 2, 3, 4 ಇದು 3 ಚಾಪ್ಟರ್ ಇಂದ ಬಂದಾಯ್ತು. ನೀವು ಪಾರ್ಟ್ ಡಿ ನಲ್ಲಿ 8 ಕ್ವಶನ್ಸ್ ಕೊಟ್ಟಿರ್ತಾರೆ, ಔಟ್ ಆಫ್ 8 ನೀವು 4 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಸೊ ಈ 3 ಸಿಂಪ್ಲೆಸ್ಟ್ ಚಾಪ್ಟರ್ ಅನ್ನ ಕವರ್ ಮಾಡಿದ್ರೆ ಆಲ್ಮೋಸ್ಟ್ 4 ಕ್ವಶನ್ಸ್ ಬಂತು, 4 20 ಮಾರ್ಕ್ ನಿಮಗ್ ಬಂದಿರುತ್ತೆ. ಥರ್ಮೋಡೈನಮಿಕ್ಸ್ ಅಲ್ಲಿ ಏನು ಓದ್ತೀರಾ? ಥರ್ಮೋಡೈನಮಿಕ್ಸ್ ಅಲ್ಲಿ ಡೆಫಿನೇಷನ್ ಇದೆ, ಎಂಥಾಲ್ಪಿ ಅಂದ್ರೇನು, ಎಂಟ್ರೋಪಿ ಅಂದ್ರೇನು, ಫಸ್ಟ್ ಲಾ ಅಂದ್ರೇನು, ಸೆಕೆಂಡ್ ಲಾ ಅಂದ್ರೇನು, ಥರ್ಮೋಡೈನಮಿಕ್ಸ್ ಇದು. ಅದ್ರ ಜೊತೆನಲ್ಲಿ ಎಂಥಾಲ್ಪಿ ಆಫ್ ಕಂಬಷನ್, ಎಂಥಾಲ್ಪಿ ಆಫ್ ಫಾರ್ಮೇಶನ್, ಈ ತರದ ಡೆಫಿನೇಷನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದಾವಲ್ಲ ಅದನ್ನ ನೋಡ್ಕೊಳ್ಳಿ. ಸೊ ಹಿಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಪ್ರಾಬ್ಲಮ್. ಸ್ಟೇಟ್ಸ್ ಆಫ್ ಮ್ಯಾಟರ್ ಇಂದಾನು ಪ್ರಾಬ್ಲಮ್ ಅನ್ನ, ಸಿಂಪಲ್ ಪ್ರಾಬ್ಲಮ್ಸ್ ಇರ್ತವೆ ನೋಡ್ಕೊಳ್ಳಿ. ಇಲ್ಲೂ ಒಂದು ಪ್ರಾಬ್ಲಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲೂ ಒಂದು ಪ್ರಾಬ್ಲಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಈಕ್ವಿಲಿಬ್ರಿಯಂ ಚಾಪ್ಟರ್, ಇದು ಲಾಂಗ್ ಇದೆ ಸ್ವಲ್ಪ ಚಾಪ್ಟರ್, ಆದ್ರೂ ನಮ್ಗೆ ಕಾಮನ್ ಆಗಿರೋದು ಒಂದು ಸಾಲ್ಯುಬಿಲಿಟಿ. ಇಲ್ಲಿ ಸಾಲ್ಯುಬಿಲಿಟಿ ಬರುತ್ತೆ, ಸಾಲ್ಯುಬಿಲಿಟಿ ಜೊತೆ ಕಾಮನ್ ಆನ್ ಎಫೆಕ್ಟ್ ಬರುತ್ತೆ, ಆಮೇಲೆ ಪಿ ಹೆಚ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತವೆ. ಈ ತರದ ಕ್ವಶನ್ ಅನ್ನ ಇಂಪಾರ್ಟೆಂಟ್ ಅಂತ ಯಾವ್ದಿದೆ, 3 ಥಿಯರಿ ಇದೆ ಆಸಿಡ್ ಬೇಸ್ ಥಿಯರೀಸ್. ಇಲ್ಲಿ ಒಂದು 2 ಮಾರ್ಕರ್ ಇದೆ ನೋಡ್ಕೊಳ್ಳಿ. ಸೊ 3 ಥಿಯರಿ ಆಫ್ ಆಸಿಡ್ ಬೇಸ್, ಅರೇನಿಯಸ್ ಥಿಯರಿ, ಆಮೇಲೆ ಲೂಯಿಸ್ ಥಿಯರಿ, ಆಮೇಲೆ ಕಾಂಜುಗೇಟ್ ಆಸಿಡ್ ಬೇಸ್ ಥಿಯರಿ. ಈ 3 ಥಿಯರಿಯನ್ನ ನೋಡ್ಕೊಳ್ಳಿ, ಯಾವ್ದಾದ್ರು ಒಂದು ಥಿಯರಿ ಬರುತ್ತೆ ಎಕ್ಸಾಮ್ಗೆ. ಪ್ರಾಬ್ಲಮ್ಸ್ ಅನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಇಲ್ಲಿ ಈ ಚಾಪ್ಟರ್ ಗೆ ಯೂಶುವಲಿ ಲಾಗ್ ಆಂಟಿ ಲಾಗ್ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದ್ರೆ ಒಳ್ಳೇದು. ಇನ್ನು ಮುಂದಕ್ಕೆ ಹೋಗ್ತಾ ಇದೀನಿ. ಸೊ ಇವಾಗ ಪಾರ್ಟ್ ಡಿ ಫುಲ್ ಔಟ್ ತೆಗೆಯೋದಂಗೆ ಫಸ್ಟ್ 3 ಚಾಪ್ಟರ್ ಯಾವ್ದೆಲ್ಲ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್, ಸ್ಟ್ರಕ್ಚರ್ ಆಫ್ ಆಟಮ್, ಸ್ಟೇಟ್ಸ್ ಆಫ್ ಮ್ಯಾಟರ್, ಇದನ್ನ ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ನಿಮ್ಗೆ ಪಾರ್ಟ್ ಡಿ ನಲ್ಲಿ ಎಲ್ಲಾ ಮಾರ್ಕ್ಸ್ ಬಂದಾಯ್ತು. ಇನ್ನು we will go to the next branch. Next branch ಗೆ ಹೋಗ್ತಾ ಇದೀವಿ. ಇನ್ಆರ್ಗ್ಯಾನಿಕ್ ಬ್ರಾಂಚ್ ಅಲ್ಲಿ ಏನೆಲ್ಲ ಬೇಕು? ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್, ಪೀರಿಯಾಡಿಕ್ ಟೇಬಲ್ ಬರುತ್ತೆ, ಕೆಮಿಕಲ್ ಬಾಂಡಿಂಗ್ ಬರುತ್ತೆ, ರೆಡಾಕ್ಸ್, ಹೈಡ್ರೋಜನ್, ಎಸ್ ಬ್ಲಾಕ್ ಅಂಡ್ ಪಿ ಬ್ಲಾಕ್. ಈ ಎಸ್ ಬ್ಲಾಕ್ ಮತ್ತೆ ಪಿ ಬ್ಲಾಕ್ ಅಲ್ಲಿ ಜಾಸ್ತಿ ಇರೋದು ಇಕ್ವೇಶನ್ಸ್. ಓದಿ ಯಾವ್ದಕ್ಕೆ ಯಾವ ಇಕ್ವೇಶನ್, ಎಲ್ಲಿ ಯಾವ್ದು ಸಬ್ಜೆಕ್ಟ್, ಯಾವ್ದು ಇಕ್ವೇಶನ್ ಬರಿಬೇಕು, ಯಾವ ಕಂಪೌಂಡ್ ಬರಿಬೇಕು ಅಂತ ಟೆನ್ಷನ್ ಆಗೋಗ್ಬಿಡತ್ತೆ. ಸೊ ಏನ್ ಮಾಡ್ಬೇಕು ಆದ್ರೆ, ಇಲ್ಲಿ ಬರೋದು 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಳ್ಳಿ. ಈ ಪಾರ್ಟ್ ಅಲ್ಲಿ ಬರೋದು 3 ಮಾರ್ಕ್ ಕ್ವಶನ್ಸ್. 3 ಮಾರ್ಕ್ ಕ್ವಶನ್ಸ್ ಅಂದ್ರೆ ಪಾರ್ಟ್ ಸಿ ನಲ್ಲಿ ನಿಮ್ಗೆ 8 ಕ್ವಶನ್ ಇರುತ್ತೆ. ಔಟ್ ಆಫ್ 8 ನೀವು 4 ಅನ್ನ ಆನ್ಸರ್ ಮಾಡ್ಬೇಕು. ಯಾವ್ದನ್ನ ಆನ್ಸರ್ ಮಾಡ್ತೀರಾ? 4 ಒಂದು ಇಲ್ಲಿದೆ ಕ್ಲಾಸಿಫಿಕೇಶನ್, ಇದು ನೀವು ಪ್ರಿವಿಯಸ್ ಕ್ಲಾಸ್ಗಳಲ್ಲಿ ಕಲ್ತಿರ್ತೀರಾ, ಸೊ ಇಟ್ ಇಸ್ ಈಸಿ. ಇಲ್ಲಿ 3 ಕ್ವಶನ್ಸ್ ಬರ್ತವೆ. ಸೊ ಇದು 2 ಚಾಪ್ಟರ್ ನ ಕಲ್ತು ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಮಾರ್ಕ್ಸ್ ಬಂದಂಗೆ ಪಾರ್ಟ್ ಸಿ ನಲ್ಲಿ. ಬಟ್ ಇದನ್ನ ಬಿಟ್ಟು ನಿಮ್ಗೆ ಯಾವ್ದೆಲ್ಲ ಈಸಿ ಇದೆ, ರೆಡಾಕ್ಸ್ ರಿಯಾಕ್ಷನ್, ಬ್ಯಾಲೆನ್ಸಿಂಗ್ ಇದೆ, ಡೆಫಿನೆಟ್ ಕ್ವಶನ್. ಸೊ ಇದನ್ನ ಒಂದು ನೋಡ್ಕೊಳ್ಳಿ, ಒಂದು ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. ಇವಾಗ ಏನೆಲ್ಲ ಓದ್ಬೇಕು ಪೀರಿಯಾಡಿಸಿಟಿ ಚಾಪ್ಟರ್ ಅಲ್ಲಿ? ಇಲ್ಲಿ ನಮ್ಗೆ 100 ಗಿನ ಎಬವ್ ಯಾವ್ದೆಲ್ಲ ಎಲಿಮೆಂಟ್ಸ್ ಇದೆ ಅದ್ರದ್ದು IUPAC ನಾಮೆನ್ಕ್ಲೇಚರ್ 1 ಮಾರ್ಕ್. ಅದಾದ್ಮೇಲೆ ಕೆಲವು ಎಕ್ಸೆಪ್ಷನ್ಸ್, ಲೈಕ್ ಯಾವ್ದು ಅಸಿಡಿಕ್, ಯಾವ್ದು ಬೇಸಿಕ್ ಆಕ್ಸೈಡ್ ಅನ್ನ ಫಾರ್ಮ್ ಮಾಡುತ್ತೆ, ಅದ್ರ ಜೊತೆನಲ್ಲಿ ಪೀರಿಯಾಡಿಕ್ ಲಾ ಬರುತ್ತೆ. ಅದಾದ್ಮೇಲೆ ಡಯಾಗನಲ್ ರಿಲೇಶನ್ಶಿಪ್ ಬರುತ್ತೆ. ಈ ತರದ ಎಕ್ಸೆಪ್ಷನ್ಸ್ ಯಾವ್ದೆಲ್ಲ ಇದಾವೆ ಅದನ್ನ ನೋಡ್ಕೊಳ್ಳಿ. ಅದ್ರ ಜೊತೆ ಡೆಫಿನೆಟ್ ಆಗಿ ನಮ್ಗೆ 4 ವೇರಿಯೇಷನ್ ಇದೆ. ಒಂದು ಅಟಾಮಿಕ್ ರೇಡಿಯೈ, ಇನ್ನೊಂದು ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ,
ಇನ್ನೊಂದು ಅಯನೈಸೇಷನ್ ಎಂಥಾಲ್ಪಿ, ಇನ್ನೊಂದು ಇಲೆಕ್ಟ್ರೋನೆಗೆಟಿವಿಟಿ. ಇದು 4 ಪೀರಿಯಾಡಿಕ್ ಪ್ರಾಪರ್ಟೀಸು ಅಕ್ರಾಸ್ ದಿ ಪೀರಿಯಡ್ ಡೌನ್ ದಿ ಗ್ರೂಪ್ ಹೇಗೆ ವೇರಿ ಆಗುತ್ತೆ ಹಾಗೂ ಡೆಫಿನೇಷನ್ಸ್. ಇದಿಷ್ಟನ್ನ ನೆನ್ಪಿಟ್ಕೊಂಡ್ರೆ 1 3 ಮಾರ್ಕರ್ ಇದೇ ಆಗಿರುತ್ತೆ. ಸೊ ಇಲ್ಲಿಗೆ ಒಂದು ಕ್ವಶನ್ ಕಂಪ್ಲೀಟ್ ಆಯ್ತು. ಕೆಮಿಕಲ್ ಬಾಂಡಿಂಗ್ ಅಲ್ಲಿ 3 ಕ್ವಶನ್ಸ್ ಬರ್ತಾವೆ 3 ಮಾರ್ಕ್ಗೆ. ಒಂದು VSEPR, ಒಂದು VBT, ಇನ್ನೊಂದು MOT. MOT ಡಯಾಗ್ರಾಮ್ ಅಲ್ಲಿ ಬಿಲೋ ನೈಟ್ರೋಜನ್ ಹೆಂಗ್ ಬರೀತೀರಾ, ಅಬೌವ್ ನೈಟ್ರೋಜನ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗ್ ಬರೀತೀರಾ ಅಂತ ನೋಡ್ಕೊಳ್ಳಿ. VBT ನಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ದಿದೆ, ಯಾವ್ದು ವ್ಯಾಲೆನ್ಸ್ ಬಾಂಡ್ ಥಿಯರಿ, ಹೈಬ್ರಿಡೈಸೇಷನ್, ಎಸ್ಪೆಷಲಿ ವ್ಯಾಲೆನ್ಸ್ ಬಾಂಡ್ ಥಿಯರಿ ಅಂದ್ರೆ ಹೈಬ್ರಿಡೈಸೇಷನ್ ಅಲ್ಲಿ ಏನಿದೆ ಅದನ್ನ ಒಂದು ಮಾಲಿಕ್ಯೂಲ್ ನೋಡ್ಕೊಳ್ಳಿ. SP3 ಒಂದು, SP2 ಒಂದು, SP ಒಂದು ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ. ಅದೇ ಎಕ್ಸಾಂಪಲ್ಸ್ ಹೊರಗಡೆಯಿಂದ ಬರಲ್ಲ. ಹಾಗೆ VSEPR ಗೆ ನಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ, ಅಮೋನಿಯಾ ಅಥವಾ ವಾಟರ್ ಕೊಟ್ಟಿದ್ದಾರೆ. 2 ಮಾಲಿಕ್ಯೂಲ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ಒಂದೊಂದು ಥಿಯರಿಯಿಂದ ಒಂದೊಂದು ಬಂತು ಅಂದ್ರೆ ಪಾರ್ಟ್ C is completed. ರೆಡಾಕ್ಸ್ ರಿಯಾಕ್ಷನ್ ಟೆಕ್ಸ್ಟ್ ಬುಕ್ ಅಲ್ಲಿ 4 ರೆಡಾಕ್ಸ್ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಈ 4 ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ 4 ಓದ್ಕೊಂಡ್ರೆ ಅದೇ ಸಾಕಾಗತ್ತೆ. ಬೇಸಿಕ್ ಹೆಂಗೆ ಸಾಲ್ವ್ ಮಾಡೋದು, 2 ಮೆಥಡ್ ಇದಾವೆ. ಆ 2 ಮೆಥಡ್ ಅನ್ನ ನೋಡ್ಕೊಳ್ಳಿ. ಆಕ್ಸಿಡೇಷನ್ ನಂಬರ್ ಮೆಥಡ್, ಅದ್ರ ಜೊತೆಲಿ ಅಯಾನ್ ಎಲೆಕ್ಟ್ರಾನ್ ಮೆಥಡ್. ಈ 2 ಮೆಥಡ್ಸ್ ಅನ್ನ ಓದ್ಕೊಳ್ಳಿ. ಅದ್ರ ಜೊತೆನಲ್ಲಿ ಎಕ್ಸಾಂಪಲ್ ಲೈಕ್ ವಾಟ್ ಇಸ್ ಡಿಸ್ಪ್ರಪೋರ್ಷನೇಷನ್ ಅಂದ್ರೇನು, ಯಾವ್ದ್ರದ್ದು ಕಾನ್ಫಿಗರೇಷನ್ ಹೆಂಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ಆಕ್ಸಿಜನ್ ತಗೊಂಡ್ರೆ ಪೆರಾಕ್ಸೈಡ್ ಅಲ್ಲಿ ಅದು ಎಕ್ಸೆಪ್ಷನ್ ಆಗಿರುತ್ತೆ. ಹೈಡ್ರೋಜನ್ ತಗೊಂಡ್ರೆ ಹೈಡ್ರೈಡ್ಸ್ ಅಲ್ಲಿ ಅಲ್ಲಿ ಎಕ್ಸೆಪ್ಷನ್ ಇದೆ. ಈ ತರದ್ದು 1 ಮಾರ್ಕರ್ ಅನ್ನ ನೋಡ್ಕೊಳ್ಳಿ. ದೆನ್ ಮೂವಿಂಗ್ ಆನ್ ಟು ಹೈಡ್ರೋಜನ್. ಸೊ ಹೈಡ್ರೋಜನ್ ಅಲ್ಲಿ ಏನಿರುತ್ತೆ, ವೆರಿ ಸಿಂಪಲ್. ಅಲ್ಲಿ ಐಸೋಟೋಪ್ಸ್ ಇದೆ ಹೈಡ್ರೋಜನ್ಗೆ, ಪ್ರೋಟಿಯಂ, ಡ್ಯೂಟೀರಿಯಂ ಅಂಡ್ ಟ್ರೈಶಿಯಂ. ಅದ್ರ ಜೊತೆನಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಇದೆ, ಅದ್ರ ಪ್ರಾಪರ್ಟೀಸ್ ಇದೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದ್ರ ಜೊತೆನಲ್ಲಿ ಹೈಡ್ರೈಡ್ಸ್, ಯು ಹ್ಯಾವ್ ಟು ಸಿ ಹೈಡ್ರೈಡ್ಸ್. ಆಮೇಲೆ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಕಷ್ಟ ಆಗುತ್ತೆ ಅಂದ್ರೆ ಎಸ್ ಮತ್ತೆ ಪಿ ಬ್ಲಾಕ್ ನೀವು ಎಲಿಮಿನೇಟ್ ಮಾಡಬಹುದು. ಬಟ್ ಇನ್ ಕೇಸ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ ನಾವು ಡಿಫ್ರೆಂಟ್ ಪ್ರಿಪರೇಷನ್ ಮೆಥಡ್ಸ್ ಇದಾವೆ. ನೀವು ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಯಾವ್ದೆಲ್ಲ ಪ್ರಿಪರೇಷನ್ ಇದಾವೆ ಕಂಪೌಂಡ್ಸ್ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಹಾಗೂ ಅನಾಮಲಸ್ ಪ್ರಾಪರ್ಟೀಸ್. ಪಿ ಬ್ಲಾಕ್ ಅಲ್ಲಿ ಡೈಮಂಡ್ ಅಂಡ್ ಗ್ರಾಫೈಟ್ ಅಂದ್ರೆ ಅಲ್ಲೋಟ್ರೋಪ್ಸ್ ಆಫ್ ಕಾರ್ಬನ್ ಇರ್ತವೆ, ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು. ಅದ್ರ ಜೊತೆನಲ್ಲಿ ಡೈಬೋರ್ ಏನಿದೆ ಅದ್ ಬಿಟ್ಟು ಪ್ರಿಪರೇಷನ್ ಇಲ್ಲೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ರತಿಯೊಂದು. ಇವಾಗ ಬೇಕಿಂಗ್ ಸೋಡಾ ಅಂದ್ರೆ ಅದ್ರ ಫಾರ್ಮುಲಾ ಏನು, ವಾಷಿಂಗ್ ಸೋಡಾ ಅಂದ್ರೆ ಅದ್ರ ಫಾರ್ಮುಲಾ ಏನು, ಲೈಮ್ ವಾಟರ್ ಅಂದ್ರೆ ಅದ್ರ ಕಾಂಪೋಸಿಷನ್ ಏನು, ಈ ತರ ಯಾವ್ದೆಲ್ಲ ಇಂಪಾರ್ಟೆಂಟ್ ಬರ್ತವೆ ನಾವು ಲ್ಯಾಬ್ ಅಲ್ಲೂ ಯೂಸ್ ಮಾಡ್ತೀವಿ, ಥಿಯರಿನಲ್ಲೂ ಯೂಸ್ ಮಾಡ್ತೀವಿ, ನಾವು ಲೋಯರ್ ಗ್ರೇಡ್ಸ್ ಅಲ್ಲೂ ಕಲ್ತ್ಕೊಂಡಿದೀವಿ. ಅದ್ರದ್ದು ಫಾರ್ಮುಲಾಸ್ ಅನ್ನ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ ಅಬೌಟ್ ಇನ್ಆರ್ಗ್ಯಾನಿಕ್. ನೆಕ್ಸ್ಟ್ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ತುಂಬಾ ಇರುತ್ತೆ, ಬಟ್ ಎಕ್ಸಾಂಪಲ್ ಬರೀತಾ ದ ಮೇನ್ ಮಿಸ್ಟೇಕ್ ವಿಚ್ ಎವ್ರಿ ಒನ್ ಡಸ್ ಇಸ್ ಆರ್ಗ್ಯಾನಿಕ್ ಅನ್ನ ಓದೋದು. ಆರ್ಗ್ಯಾನಿಕ್ ಇಸ್ ನಾಟ್ ಟು ರೀಡ್, ಇಟ್ ಇಸ್ ಟು ರೈಟ್ ಅಂಡ್ ಪ್ರಾಕ್ಟಿಸ್. ಸೊ ಏನ್ ಮಾಡ್ಬೇಕು, ಯಾವಾಗ್ಲೂ ಆರ್ಗ್ಯಾನಿಕ್ ರಿಯಾಕ್ಷನ್ ಅನ್ನ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು. 1 ಮಾರ್ಕ್ ಅನ್ನ ಬಿಟ್ಬಿಡೋಣ. ಇಲ್ಲಿ ಪಾರ್ಟ್ ಡಿ ನಲ್ಲಿ ಯು ಹ್ಯಾವ್ 2 ಕ್ವಶನ್ಸ್. ಇಲ್ಲಿ ಪಾರ್ಟ್ ಡಿ 6 ಅಲ್ಲಿ 3 ಕ್ವಶನ್ಸ್ ಬರುತ್ತೆ. ಔಟ್ ಆಫ್ 3 ನೀವು 2 ಆನ್ಸರ್ ಮಾಡ್ಬೇಕು. ಏನೆಲ್ಲ ಬರುತ್ತೆ ಇಲ್ಲಿ, ಒಂದು ಔಟ್ ಆಫ್ 2 ಒಂದು ಕ್ವಾಲಿಟೇಟಿವ್ ಆಗಿರುತ್ತೆ. ನಾನು ಚಾಪ್ಟರ್ 12 ಇಂದ ಹೇಳ್ತಾ ಇದ್ದೀನಿ. ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಇರುತ್ತೆ, ಇನ್ನು ಅಥವಾ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಯೂಶುವಲಿ ನಿಮ್ಗೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಕೊಡ್ತಾರೆ. ಕಾರ್ಬನ್ ಅಂಡ್ ಹೈಡ್ರೋಜನ್ ಬೈ ಲಿಬಿಕ್ಸ್ ಮೆಥಡ್, ಡ್ಯೂಮಾಸ್ ಮೆಥಡ್, ಕೇರಿಯಸ್ ಮೆಥಡ್, ಈ ತರ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ. ಅದ್ರ ಜೊತೆನಲ್ಲಿ ಇಫೆಕ್ಟ್ ಇರುತ್ತೆ, ಇಂಡಕ್ಟಿವ್ ಎಫೆಕ್ಟ್, ಮೆಸೋಮೆರಿಕ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಅದ್ರ ಜೊತೆನಲ್ಲಿ ಐಸೋಮೆರಿಸಮ್ ಬರುತ್ತೆ, ಸ್ಟ್ರಕ್ಚರಲ್ ಐಸೋಮೆರಿಸಮ್ ಇದೆ ಈ ಚಾಪ್ಟರ್ ಅಲ್ಲಿ. ಹಾಗೆ IUPAC ನಾಮೆನ್ಕ್ಲೇಚರ್, ಈ ತರದ್ದೇನಾದ್ರೂ ಸಿಂಪಲ್ ಕ್ವಶನ್ಸ್ ಇದ್ರೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 13 ಹೈಡ್ರೋಕಾರ್ಬನ್ಸ್ ಇಂದ ಒಂದು ಮೆಕ್ಯಾನಿಸಮ್ ಅನ್ನ ಯು ಕ್ಯಾನ್ ಎಕ್ಸ್ಪೆಕ್ಟ್. ಒಂದು ಅಲ್ಲಿ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಇದೆ, ಇನ್ನೊಂದು ಚಾಪ್ಟರ್ ಎಂಡ್ಗೆ ಕ್ಲೋರಿನೇಷನ್ ಮೆಕ್ಯಾನಿಸಮ್ ಇದೆ, ನೈಟ್ರೇಷನ್ ಮೆಕ್ಯಾನಿಸಮ್ ಇದೆ, ಮೆಕ್ಯಾನಿಸಮ್ ಇದೆ. ಯಾವ್ದಾದ್ರು ಒಂದು ಮೆಕ್ಯಾನಿಸಮ್ ಒಂದು ಕಲ್ತ್ರೆ ಎಲ್ಲ ಉಳಿದಿದ್ದೆಲ್ಲ ಸಿಮಿಲರ್ ಇರುತ್ತೆ. ಸೊ ಆ ಮೆಕ್ಯಾನಿಸಮ್ ಅನ್ನ ಕಲ್ತ್ಕೊಳ್ಳಿ. ಆಮೇಲೆ ಸಿಸ್ ಮತ್ತೆ ಟ್ರಾನ್ಸ್, ಈ ಪ್ರಿಪರೇಷನ್ ಮತ್ತೆ ಹೌ ಟು ರೈಟ್ ಸಿಸ್ ಅಂಡ್ ಟ್ರಾನ್ಸ್ ಕಾನ್ಫಿಗರೇಷನ್ ಇದೆರಡು ಕೂಡ ಇಂಪಾರ್ಟೆಂಟ್. ಕೆಲವು ನೇಮ್ಡ್ ರಿಯಾಕ್ಷನ್ ಲೈಕ್ ಡಿಹೈಡ್ರೋ ಹ್ಯಾಲೋಜಿನೇಷನ್, ವುಡ್ಸ್ ರಿಯಾಕ್ಷನ್, ಈ ತರದ್ದು ನೇಮ್ಡ್ ರಿಯಾಕ್ಷನ್ ಅಥವಾ ತುಂಬಾ ಫ್ರೀಕ್ವೆಂಟ್ ಆಗಿ ಒಂದು ವರ್ಡ್ ಅಲ್ಲಿ ಕೇಳ್ತಾರೆ, ಅದನ್ನ ನೆನ್ಪಿಟ್ಕೊಳ್ಳಿ. ಅಥವಾ ಟ್ರಾನ್ಸ್ಫಾರ್ಮೇಶನ್, ಈ ಕಂಪೌಂಡ್ಗೆ ಇದನ್ನ ಹಾಕಿದ್ರೆ ಏನಾಗುತ್ತೆ, ಈ ಕಂಪೌಂಡ್ಗೆ ಇದನ್ನ ಹಾಕಿದ್ರೆ ಏನಾಗುತ್ತೆ. ಇದು ತುಂಬಾ ವಾಸ್ಟ್ ಆಗಿದೆ. ಸೊ ಇದ್ರ ಮೇಲೆ ಫೋಕಸ್ ಮಾಡಿ
ಸರಿಯಾಗಿ ಪ್ರಾಕ್ಟೀಸ್ ಮಾಡಿದಿದ್ರೆ ಯು ಕ್ಯಾನ್ ಲರ್ನ್ ದ ರಿಯಾಕ್ಷನ್ಸ್. ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಲರ್ನ್ ದ ಮೆಕ್ಯಾನಿಸಮ್, ದಟ್ ವುಡ್ ಬಿ ಸಫಿಶಿಯಂಟ್. ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿನಲ್ಲಿ ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ನೆನ್ಪಿಟ್ಕೊಂಡು ಬರೀರಿ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಜನರಲ್ ಗೈಡ್ಲೈನ್ಸ್ ಇಷ್ಟನ್ನ ಡಿಸ್ಕಸ್ ಮಾಡದ್ಮೇಲೆ ಕಾನ್ಸೆಪ್ಟ್ ಅಲ್ಲಿ ಜನರಲ್ ಗೈಡ್ಲೈನ್ಸ್ ಅನ್ನ ಜಸ್ಟ್ ನೋಡ್ಕೊಂಡ್ರೆ ಸಾಕಾಗತ್ತೆ. ಪ್ರೀವಿಯಸ್ ಕ್ವಶನ್ ಪೇಪರು ಪ್ಲಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಾಲ್ವ್ ಮಾಡಿರೋ ಕ್ವಶನ್ಸ್ ಅಥವಾ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ ಟೀಚರ್ ಕ್ಲಾಸ್ ಅಲ್ಲಿ ಏನ್ ಸಾಲ್ವ್ ಮಾಡಿರ್ತಾರೆ ಅದೇ ಕ್ವಶನ್ಸ್ ಬರುತ್ತೆ. ವ್ಯಾಲ್ಯೂ ಸ್ವಲ್ಪ ಅಲ್ಲಿ ಇಲ್ಲಿ ಡಿಫರೆಂಟ್ ಇರ್ಬೋದು, ಬಟ್ ದ ಓವರ್ ಆಲ್ ಈಸ್ ಆಲ್ಮೋಸ್ಟ್ ದ ಸೇಮ್. ಕ್ವಶನ್ಸ್ ಅಲ್ಲಿ IIT JEE ಲೆವೆಲ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ ಅಲ್ಲಿ ಇರಲ್ಲ, ಡೈರೆಕ್ಟ್ ಸೆಂಟೆನ್ಸ್ ಬರೋ ತರ ಕ್ವಶನ್ ಇರುತ್ತೆ. ಪಾರ್ಟ್ ಎ ಇದು ಡೈರೆಕ್ಟ್ ಆಗಿರುತ್ತೆ, ಅಪ್ಲಿಕೇಶನ್ ಪಾರ್ಟ್ ಬರಲ್ಲ, ಆದ್ರೆ ನೀವು ಎಲ್ಲಾನು ಆನ್ಸರ್ ಮಾಡ್ಬೇಕು ಇಲ್ಲಿ. ಪಾರ್ಟ್ B-C-D ನಲ್ಲಿ ನಾಲೆಜ್ ಬೇಸ್ಡ್ ಅಂದ್ರೆ ಪ್ರಾಬ್ಲಮ್ಸ್ ಬರುತ್ತೆ, ನೀವು ಓದಿರೋದನ್ನ ಹೆಂಗೆ ಅಪ್ಲೈ ಮಾಡ್ತೀರಾ ಅಂತ ಬರುತ್ತೆ. ಓನ್ಲಿ 20% ಆಫ್ ದಿ ಕ್ವಶನ್ ಡಿಫಿಕಲ್ಟ್ ಆಗಿರುತ್ತೆ. ಡಿಫಿಕಲ್ಟ್ ಅಂದ್ರೆ ವ್ಯಾಲ್ಯೂಸ್ ಚೇಂಜ್ ಅಷ್ಟೇ, ಯಾವುದು ಹೊಸದಾಗಿ ಹೊರಗಡೆಯಿಂದ ಬರಲ್ಲ, ಎಲ್ಲ NCERT ಇಂದಾನೆ ಕ್ವಶನ್ಸ್ ಬರೋದು. ಅಂಡ್ ಕ್ವಶನ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಮ್ ದ ರೆಸ್ಪೆಕ್ಟಿವ್ ಚಾಪ್ಟರ್ಸ್. ಅಂದ್ರೆ ಒಂದೇ ಕ್ವಶನ್ ಒಂದೇ ಚಾಪ್ಟರ್ ಇಂದ ಬರುತ್ತೆ ಅಂತ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದ್ರೆ ನಿಮ್ಗೆ ನಾಡಿದ್ದು ಕ್ವಶನ್ ಪೇಪರ್ ನೋಡಿದಾಗ ಒಂದೇ ಕ್ವಶನ್ ಒಂದೇ ಚಾಪ್ಟರ್ ಇಂದಾನೆ ಬರುತ್ತೆ, ಇದರಲ್ಲಿ ಚೇಂಜಸ್ ಇರಲ್ಲ ನಂಬರ್ ಅಲ್ಲಿ. ಅಂಡ್ MCQ ಕ್ವಶನ್ಸ್ ಫ್ರಮ್ 1 to 14 ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಚಾಪ್ಟರ್ 2 ನಲ್ಲಿ MCQs ಇರಲ್ಲ. ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ. 100 out of 100 ಅಥವಾ 70 out of 70 ತಗೊಳ್ಳೋರು ಮಾತ್ರ ಯು ಹ್ಯಾವ್ ಟು ಫೋಕಸ್ ಆನ್ ಪಾರ್ಟ್ ಎ, ಉಳ್ದವರು ಪಾರ್ಟ್ B-C-D ಮೇಲೆ ಫೋಕಸ್ ಮಾಡಿ, ಬಿಕಾಸ್ ದೀಸ್ ಆರ್ ದ ಪ್ಲೇಸಸ್ ವೇರ್ ಯು ಗೆಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾರ್ಕ್ಸ್. B-C-D ಗೆ ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಫಾಲೋ ಮಾಡಿದ್ರ ಅಂದ್ರೆ ಏನೆಲ್ಲ ಕ್ವಶನ್ ಪೇಪರ್ ಪಾಸ್ಟ್ ಇದೆ ಅದನ್ನ ನೋಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಕೊಟ್ಟಿದ್ದಾರೆ ಅದೇ ಕ್ವಶನ್ಸ್ ಅನ್ನ ಮತ್ತೆ ನೋಡೋಣ, ಸಾಲ್ವ್ ಮಾಡೋಣ ಹೆಂಗಿರತ್ತೆ ಅಂತ. that will be sufficient. So the first question is scientific notation. ಇಲ್ಲಿ ನೀವು along with scientific notation ನೀವು ಇನ್ನೊಂದು ನಾಡಿದ್ದು ಎಕ್ಸಾಮ್ ಬರೆದಾಗ SI ಯೂನಿಟ್ಸ್ ಮೇಲೆ ಫೋಕಸ್ ಮಾಡಿ, ಅದ್ರ ಜೊತೆನಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೂ ಫೋಕಸ್ ಮಾಡಿ. ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮ್ಗೆ ಈ ಕ್ವಶನ್ಸ್ ಬರಬಹುದು. ಸೊ ಸೈಂಟಿಫಿಕ್ ನೋಟೇಶನ್ ಆಫ್ ಇದು ಸಣ್ಣ ಮಕ್ಕಳು ಮಾಡೋ ಪ್ರಶ್ನೆ, ನೀವು ಆರಾಮಾಗಿ ಬರಿಬಹುದು. ನಿಮಗೆ ಗೊತ್ತಿದೆ ಇದು ಒಂದಕ್ಕಿಂತ ಸಣ್ಣ ನಂಬರ್ 0.005 ಅಂದ್ರೆ ಒಂದಕ್ಕಿಂತ ಸಣ್ಣ ನಂಬರ್ ಬಂದ ಕೂಡಲೇ 10 to the power ಅಲ್ಲಿ ನೆಗೆಟಿವ್ ಬರುತ್ತೆ. ಸೊ ಆಪ್ಷನ್ ಎ ಇಸ್ ರೂಲ್ಡ್ ಔಟ್. ಇದು 10 to the power ಪಾಸಿಟಿವ್ ನಂಬರ್ ಆಗಲ್ಲ. ಇದು ನೀವು ಎಲ್ಲಕ್ಕೆ ತಗೊಂಡ್ ಬರ್ತೀರಾ ಈ ಡೆಸಿಮಲ್ ಅನ್ನ? 3 places ರೈಟ್ ತಗೊಂಡ್ ಬರ್ತೀರಾ. ವೆನ್ ಯು ಬ್ರಿಂಗ್ ಇಟ್ ಟು 3 places ರೈಟ್, ಇದು 5.06 ಆಗುತ್ತೆ. ರೈಟ್ ತಗೊಂಡ್ ಬಂದ್ರೆ 10 to the power ನೆಗೆಟಿವ್ ಬರುತ್ತೆ. ಎಷ್ಟು ಪ್ಲೇಸ್ ರೈಟ್ ತಗೊಂಡ್ ಬಂದಿದ್ದೀರಾ ಅದು 10 to the power ನೆಗೆಟಿವ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗೋಣ. ಮೆಗ್ನೀಸಿಯಂ ಅಯಾನ್ ಈಸ್ ಐಸೋಇಲೆಕ್ಟ್ರಾನಿಕ್ ವಿತ್. ಏನ್ ಆನ್ಸರ್ ಕೊಡ್ತೀರಾ? ಐಸೋ ಇಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೆ ಏನು ಅಂತ ಫಸ್ಟ್ ನೋಡ್ಕೊಳ್ಬೇಕು. ಐಸೋ ಇಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೆ ಸ್ಪೀಶೀಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಐಸೋ ಅಂದ್ರೆ ಸೇಮು, ಇಲೆಕ್ಟ್ರಾನಿಕ್ಸ್ ಅಂದ್ರೆ ಇಲೆಕ್ಟ್ರಾನ್ಸ್. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಾಗ ಪೀರಿಯಾಡಿಕ್ ಟೇಬಲ್ ನಿಮಗೆ ಕೊಟ್ಟಿರ್ತಾರೆ. ಪೀರಿಯಾಡಿಕ್ ಟೇಬಲ್ ನೋಡಿ, ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಕ್ಕಪಕ್ಕ ಏನಿದೆ ಅವುಗಳೇ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಆಗಿರ್ತವೆ. ಇವಾಗ Mg2+ ಕೊಟ್ರೆ ಅದ್ರ ಪಕ್ಕ ಇರೋ ಅಯಾನ್ಸ್ 2, 3 ಅಲ್ಲಿ ಇಲ್ಲಿ ಇದ್ರೆ ದಟ್ ವಿಲ್ ಬಿ ದ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ನೋಡಿ Mg ಗೆ ನಂಬರ್ ಆಫ್ ಅಟಾಮಿಕ್ ನಂಬರ್ ಇಸ್ 12 ಅಂದ್ರೆ ಇದ್ರಲ್ಲಿ 12 ಪ್ರೋಟಾನ್ಸ್ ಇದೆ, 12 ಇಲೆಕ್ಟ್ರಾನ್ಸ್ ಇದಾವೆ. 2+ ಅಂದ್ರೆ 2 ಇಲೆಕ್ಟ್ರಾನ್ ಅನ್ನ ಕೊಟ್ಟಿದೆ. 2 ಎಲೆಕ್ಟ್ರಾನ್ ಕೊಟ್ರೆ ಪ್ರೋಟಾನ್ ನಂಬರ್ ಚೇಂಜ್ ಆಗಲ್ಲ, ಇಲೆಕ್ಟ್ರಾನ್ ನಂಬರ್ ಚೇಂಜ್ ಆಗುತ್ತೆ. 12 - 2 ಅಂದ್ರೆ 10 ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ Mg2+ ಅಲ್ಲಿ 10 ಎಲೆಕ್ಟ್ರಾನ್ಸ್ ಇದಾವೆ. ಇನ್ನು ಯಾವ ಸ್ಪೀಶೀಸ್ ಅಲ್ಲಿ 10 ಎಲೆಕ್ಟ್ರಾನ್ಸ್ ಇದಾವೆ ನೋಡಿ. ಕ್ಯಾಲ್ಸಿಯಂ ಅಟಾಮಿಕ್ ನಂಬರ್ 20, 20ಗೂ 10ಗೂ 10 ಡಿಫರೆನ್ಸ್ ಇದೆ. ಸೊ ಇದನ್ನ ಡೈರೆಕ್ಟ್ ಆಗಿ ರೂಲ್ ಔಟ್ ಮಾಡಿ. Na+, ಓಕೆ, Na ಅಂದ್ರೆ ಡೈರೆಕ್ಟ್ ಆಗಿ Na ತಗೊಂಡ್ರೆ ಅಟಾಮಿಕ್ ನಂಬರ್ 11 ಅಂದ್ರೆ
ಹೇಗ್ ಬರೀತೀರಾ? 11 protons 11 electrons ಇರುತ್ತೆ. ಪ್ಲಸ್ ಅಂದ್ರೆ 1 electron ಅನ್ನ ಕೊಟ್ಟಿದೆ. 1 electron ಅನ್ನು ತೆಗೆದ್ರೆ 10 electron ಆಗುತ್ತೆ. ಸೊ Na ಪ್ಲಸ್ ಕ್ಯಾನ್ ಬಿ ಐಸೋಎಲೆಕ್ಟ್ರಾನಿಕ್. ನಿಯಾನ್ ನೋಡೋಣ, ಉಳಿದ ಎಕ್ಸಾಂಪಲ್ಸ್ ಅನ್ನು ನೋಡೋಣ. ನಿಯಾನ್ ಏನ್ ಮಾಡ್ತೀರಾ? ನಿಯಾನ್ ಅಂದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10. ಅಗೇನ್ ಇದು ಕೂಡ ಐಸೋ ಎಲೆಕ್ಟ್ರಾನಿಕ್ ಆಗುತ್ತೆ. ಇಲ್ಲಿ ಅವರು Mg2+ ಇಸ್ ಐಸೋ ಇಲೆಕ್ಟ್ರಾನಿಕ್ ವಿತ್ ಅಂತ ಮಾತ್ರ ಕೊಟ್ಟಿದ್ದಾರೆ. ವಿತ್ ಅಯಾನ್ ಅಂತ ಹೇಳಿದಿದ್ರೆ ಯು ಕುಡ್ ಹ್ಯಾವ್ ಟಿಕ್ಡ್ Na+. ಕ್ರಿಪ್ಟಾನೋ ನೆಕ್ಸ್ಟ್ ಸೀರೀಸ್ ಅಲ್ಲಿ ಬರುತ್ತೆ. ಸೊ ದಿಸ್ ಕಾಂಟ್ ಬಿ ಐಸೋ ಎಲೆಕ್ಟ್ರಾನಿಕ್. ಇವಾಗ Na+ is also isoelectronic with 10 electrons. Ne is atom with 10 electrons. Question ನೋಡ್ಕೊಳ್ಳಿ, Mg2+ is isoelectronic with ಅಂತ ಮಾತ್ರ ಕೊಟ್ಟಿದ್ದಾರೆ. Both can be the answers. Usually ಏನಾಗುತ್ತೆ ಅಂದ್ರೆ ಒಂದು ಅಥವಾ ಜಾಸ್ತಿ ಬೈ ಚಾನ್ಸ್ ಕ್ವಶನ್ ಪೇಪರ್ ಮಾಡುವಾಗ ಮಿಸ್ಟೇಕ್ಸ್ ಇದ್ರೆ ನೀವು ಎಲ್ಲ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡ್ಬೇಕು. ಯಾವ ಕ್ವಶನ್ ನಂಬರ್ ಹಾಕ್ಬಿಡಿ ಅಷ್ಟೇ. ಸೊ ವಾಟ್ ಯು ಹ್ಯಾವ್ ಟು ಡೂ ಇನ್ ದ ಎಕ್ಸಾಮ್, ಇವಾಗ ನೀವು ಎಕ್ಸಾಮ್ ಅಲ್ಲಿ ಬರೀತಾ ಇದ್ದಂಗೆ ನೀವು 1 ಮಾರ್ಕ್ ಅನ್ನ ತಗೊಂಡೋಗಿ ಎಲ್ಲೋ ಮಧ್ಯ ತಂದು ಹಾಕಿದ್ರೆ ಎಕ್ಸಾಮ್ ವ್ಯಾಲ್ಯೂಯೇಷನ್ ಮಾಡೋರಿಗೆ ಈ 1 ಮಾರ್ಕ್ ಕ್ವಶನ್ ಎಲ್ಲಿಂದ ಬಂತು ಅಂತ ಹುಡುಕಕ್ಕೆ ಟೈಮ್ ತಗೊಳತ್ತೆ. ಸೊ ಅದು ಚೆನ್ನಾಗೂ ಕಾಣಲ್ಲ ಮಧ್ಯ ತುಂಬಿಸಿದ್ರೆ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಫಸ್ಟ್ ಪೇಜ್, ಆನ್ಸರ್ ಬುಕ್ಲೆಟ್ ನ ಫಸ್ಟ್ ಪೇಜ್ ಅಲ್ಲಿ ಎಲ್ಲ 1 ಮಾರ್ಕರ್ಗೆ ನಂಬರ್ ಹಾಕೊಂಡೋಗಿ 1 2 3 4 5 6 7 8 9 10 2 ಪೇಜ್, ಫಸ್ಟ್ ಪೇಜು 2ನೇ ಪೇಜು ಇಟ್ಕೊಳ್ಳಿ. ಫಸ್ಟ್ 15+5 ಕ್ವಶನ್ಸ್ ನ ಅಲ್ಲಿ ಫಿಲ್ ಅಪ್ ಮಾಡಿ. ಗೊತ್ತಿಲ್ವಾ ಆನ್ಸರು ಖಾಲಿ ಬಿಡಿ, ನಂಬರ್ ಹಾಕಿ. ಒಂದೊಂದ್ಸತಿ ಎಕ್ಸಾಮ್ ಅಲ್ಲಿ ಕೊಟ್ಟಿರೋ ಕ್ವಶನ್ ರಾಂಗ್ ಆದ್ರೆ ನೀವು ಆ ಕ್ವಶನ್ ಅನ್ನು ಅಟೆಂಪ್ಟ್ ಮಾಡಿದಿದ್ರೆ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಮಾರ್ಕ್. ಫ್ರೀ ಆಗಿ ಸಿಕ್ಕಿದ್ ಯಾರಿಗ್ ಬೇಡ ಹೇಳಿ? ಸೊ ನೀವು ಬರೀದೇ ಇದ್ರು ನೀವು ಕ್ವಶನ್ ನಂಬರ್ ಅನ್ನ ಹಾಕಿದಿದ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಮಾರ್ಕ್ಸ್. ಇವಾಗ ಇದಕ್ಕೆ 2 ಆಪ್ಷನ್ಸ್ ಇದಾವೆ. ಅಯಾನ್ ಅಂತ ಕೇಳಿದಿದ್ರೆ Na+ ಬರಿಬೇಕು, ಆಟಮ್ ಅಂತ ಕೇಳಿದ್ರೆ ನಿಯಾನ್ ಅಂತ ಬರಿಬೇಕು. ಬಟ್ 2 ಕೊಟ್ಟಿಲ್ಲ, ಅವರು ಡೈರೆಕ್ಟ್ ಐಸೋ ಎಲೆಕ್ಟ್ರಾನಿಕ್ ವಿತ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಂಡ್ ಸಿ ಕ್ಯಾನ್ ಬಿ ದ ಆನ್ಸರ್ಸ್. ಅಂಡ್ 2 ಆನ್ಸರ್ ನ ಬರ್ದಾಕ್ಬೇಡಿ, ಬಿ ಅಂಡ್ ಸಿ. ನಿಮ್ ಟೀಚರ್ ಹುಡ್ಕೊಂಡು ಅದಕ್ಕೆ ಕರೆಕ್ಷನ್ ಮಾಡಲ್ಲ, ಯಾವ್ದಾದ್ರು ಒಂದು ಆನ್ಸರ್ ನ ಬರೀರಿ. ದ ಮಾಲಿಕ್ಯೂಲ್ ದಟ್ ಹ್ಯಾಸ್ 0 ಡೈಪೋಲ್ ಮೂಮೆಂಟ್. ಇದು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಇಂದ ಬಂದಿದೆ. ಹೌ ಡು ಯು ಡೂ ದಿಸ್? ಡೈಪೋಲ್ ಮೂಮೆಂಟ್ ಅಂದ್ರೆ ಏನು? ಚಾರ್ಜ್ ಸಪರೇಷನ್ ಇರಬೇಕು ಮಾಲಿಕ್ಯೂಲ್ ಅಲ್ಲಿ. ಇವಾಗ ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. BeCl2. ಇದಕ್ಕೆ ಯೂಶುವಲಿ ನಿಮ್ಗೆ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್ ಗೊತ್ತಿರಬೇಕು. NH3, ಇದು NH3 ಆಗುತ್ತೆ. ದೆನ್ CHCl3, H2O. ಫಸ್ಟ್ ಸ್ಟ್ರಕ್ಚರ್ ನ ಬರ್ಕೊಳ್ಳಿ. ಪ್ರಾಪರ್ ಸ್ಟ್ರಕ್ಚರ್ ಗೊತ್ತಿದ್ರೆ ಮಾತ್ರ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕಾಗೋದು. ಡೈಪೋಲ್ ಅಂದ್ರೆ ಇಲ್ಲಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವ್ದಿದೆ ಅಂತ ನೋಡಿ. ಎವ್ರಿ ಕಂಪೌಂಡ್ ಅಲ್ಲಿ Cl is more electronegative than beryllium. You have to remember halogens are more electronegative. Halogens ಅಲ್ಲಿ ಫಸ್ಟ್ ಆಫ್ ಆಲ್ F ಬರುತ್ತೆ. ಅದಾದ್ಮೇಲೆ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ದೆನ್ ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಈ ತರ ಎಲ್ಲ ಹ್ಯಾಲೋಜನ್ಸ್ಗೂ ನೀವು ಇಲೆಕ್ಟ್ರೋನೆಗೆಟಿವ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಈ ಕೋವೆಲೆಂಟ್ ಬಾಂಡ್ ಅಲ್ಲಿರೋ ಇಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಅದ್ರ ಸೈಡ್ಗೆ ಹೇಳ್ಕೊಳುತ್ತೆ. ಸೊ ಬೋತ್ ದ ಡೈಪೋಲ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಬೋತ್ ದ ಡೈಪೋಲ್ಸ್ ರನ್ ಇನ್ ಆಪೋಸಿಟ್ ಡೈರೆಕ್ಷನ್. ಟಗ್ ಆಫ್ ವಾರ್ ಮಾಡಿದ್ರೆ ಹೆಂಗಿರುತ್ತೆ? 2 ಸೈಡ್ ಇಂದಾನು ಫೋರ್ಸ್ ಇದೆ. ಸೊ ಟೋಟಲ್ ಡೈಪೋಲ್ ಮೂಮೆಂಟ್, ನೆಟ್ ಡೈಪೋಲ್ ಮೂಮೆಂಟ್ ಈಸ್ 0. ಸೊ ದ ಕರೆಕ್ಟ್ ಆನ್ಸರ್ ಇಸ್ BeCl2. ಇನ್ನು ಉಳಿದಿರೋ ಮಾಲಿಕ್ಯೂಲ್ ನೋಡೋಣ. ಇಲ್ಲಿ Cl 3 ಕ್ಲೋರಿನ್ ಅದ್ರ ಸೈಡ್ಗೆ ಹೇಳ್ಕೊಳ್ತವೆ. ಸೊ ಡೌನ್ವರ್ಡ್ ಡೈಪೋಲ್ ಮೂಮೆಂಟ್ ಇರುತ್ತೆ. ದಿಸ್ ಇಸ್ ನಾಟ್ 0. NH3 ನಲ್ಲಿ ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಎಲ್ಲ ಇಲೆಕ್ಟ್ರಾನ್ಸ್ ಟುವರ್ಡ್ಸ್ ನೈಟ್ರೋಜನ್ ಮೂವ್ ಆಗುತ್ತೆ. ಅಂಡ್ ಇಲ್ಲಿ ಒಂದು ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ ಬೇರೆ ಇದೆ, ಅದು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ದ ರಿಸಲ್ಟೆಂಟ್ ವಿಲ್ ಬಿ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾವ್ ದ ಮ್ಯೂ ವ್ಯಾಲ್ಯೂ ಆಸ್ 0. ಇಲ್ಲೂ ಮ್ಯೂ ವ್ಯಾಲ್ಯೂ 0 ಇರಲ್ಲ. H2O, ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ the movement of electron is towards oxygen. ಇಲ್ಲಿ ಒಂದು ಲೋನ್ ಪಾರ್ ಇದೆ, ಇದು upward direction ಅಲ್ಲಿ ಡ್ರಾಗ್ ಮಾಡುತ್ತೆ. So the net dipole moment is in upward direction, which is not equal to 0. So the correct answer will be option A, that is BeCl2. The spherical shape, ಇದು states of matter ಇಂದ ಬಂದಿದೆ. States of matter ಇಂದ ಎಲ್ಲ ಫಾರ್ಮುಲಾಸ್ ಅನ್ನ ನೆನ್ಪಿಟ್ಕೊಳ್ಳಿ. ಇವಾಗ the spherical shape of the rain droplets is, ಎಲ್ಲರೂ ಗುಡ್ ಈವ್ನಿಂಗ್ ಕೊಡ್ತಾ ಇದಾರೆ. ಗುಡ್ ಈವ್ನಿಂಗ್ ಮಕ್ಳೇ. The spherical shape of raindrops is due to
ವಿಸ್ಕಾಸಿಟಿ ಇಂದ ಅಲ್ಲ. ವಿಸ್ಕಾಸಿಟಿ ಅಂದ್ರೆ ಏನು? ಸಬ್ಸ್ಟೆನ್ಸ್ ಥಿಕ್ ಆಗಿದ್ದಷ್ಟು ಅದರ ಫ್ಲೋ ಕಡಿಮೆ ಇರುತ್ತೆ. ರನ್ನಿನೆಸ್, ಒಂದು ಲಿಕ್ವಿಡ್ ಎಷ್ಟು ಈಸಿಯಾಗಿ ರನ್ ಆಗುತ್ತೆ, ದಟ್ ಇಸ್ ಅ ಮೆಷರ್ ಆಫ್ ವಿಸ್ಕಾಸಿಟಿ. ಆಯಿಲ್ ಮತ್ತೆ ವಾಟರ್ ತಗೊಂಡ್ರೆ ವಾಟರ್ ಬೇಗ ರನ್ ಆಗುತ್ತೆ, ಆಯಿಲ್ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ಮೋರ್ ಡೆನ್ಸಿಟಿ ಇದ್ರೆ ಮೋರ್ ವಿಸ್ಕಸ್. ಸರ್ಫೇಸ್ ಟೆನ್ಷನ್, ಇವಾಗ ವಾಟರ್ ರೈನ್ ಡ್ರಾಪ್ಲೆಟ್ ಹಿಂಗ್ ಬೀಳ್ಬೇಕಂದ್ರೆ ವಾಟ್ ಇಸ್ ದ ರೀಸನ್? ದಿಸ್ ಇಸ್ ಡ್ಯೂ ಟು ದ ಸರ್ಫೇಸ್ ಟೆನ್ಷನ್. So water molecule surface ಅಲ್ಲಿ there is hydrogen bonding. We know that water has a hydrogen bonding, due to which ಅಲ್ಲಿ surface ನಲ್ಲಿ, water ನ surface ನಲ್ಲಿ there develops a tension, ಅಂದ್ರೆ surface makes the particle stick together due to the hydrogen bonds. This is called as surface tension. The spherical shape is due to surface tension. Critical phenomenon ಅಂದ್ರೆ ಅರ್ಥನೇ ಇಲ್ಲ, ಟೆಂಪರೇಚರು ಅಲ್ಲ, because rain drop ಬರುವಾಗ ಅದ್ರಲ್ಲಿ ಟೆಂಪರೇಚರ್ ಇಲ್ಲ. So the correct answer will be surface tension. The entropy of the universe. What is the word meaning of entropy? ಇದು thermodynamics ಇಂದ ಬಂದಿದೆ. Thermodynamics ಅಲ್ಲಿ entropy ಅಂದ್ರೆ measure of randomness of the system. ಸಿಸ್ಟಮ್ ಎಷ್ಟು ರ್ಯಾಂಡಮ್ ಆಗಿದೆ. ಟೀಚರ್ ಕ್ಲಾಸ್ ಇಂದ ಹೊರಗಡೆ ಹೋಗ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಹರಡ್ಕೊಂಡ್ಬಿಡ್ತಾರೆ. ಸೊ ದ ರ್ಯಾಂಡಮ್ನೆಸ್ ಇಸ್ ಮೋರ್, ಅಂದ್ರೆ ಎಂಟ್ರೋಪಿ ಇಸ್ ಇನ್ಕ್ರೀಸಿಂಗ್. ಟೀಚರ್ ಮತ್ತೆ ಕ್ಲಾಸ್ ಒಳಗಡೆ ಬರ್ತಾರೆ, ಎಲ್ಲ ಸ್ಟೂಡೆಂಟ್ಸ್ ಅವ್ರ ಜಾಗದಲ್ಲಿ ಬಂದು ಕೂತ್ಕೊಳ್ತಾರೆ, ಎಂಟ್ರೋಪಿ ಇಸ್ ಗೋಯಿಂಗ್ ಟು ಡಿಕ್ರೀಸ್, ರ್ಯಾಂಡಮ್ನೆಸ್ ಡಿಕ್ರೀಸಸ್. ಇದನ್ನ ನಾವು ಸಿಸ್ಟಮ್ಗೆ ಅಪ್ಲೈ ಮಾಡಿದ್ರೆ, ನೀವು ಫಾರ್ ಎಕ್ಸಾಂಪಲ್ ಸಾಲಿಡ್ ಸ್ಟೇಟ್ ತಗೊಂಡ್ರೆ ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್ ಅಲ್ವಾ, ಇಂಟರ್ಮೊಲಿಕ್ಯುಲರ್ ಫೋರ್ಸಸ್ ಜಾಸ್ತಿ ಇರುತ್ತೆ, ದ ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್. ಇಲ್ಲಿ ಎಂಟ್ರೋಪಿ ಇಸ್ ಅ ಲೀಸ್ಟ್. ನೀವು ಗ್ಯಾಸಸ್ ತಗೊಂಡ್ರೆ ಮಾಲಿಕ್ಯೂಲ್ಸ್ ಆರ್ ಸ್ಪ್ರೆಡ್ ಅಪಾರ್ಟ್, ಸೊ ಎಂಟ್ರೋಪಿ ಇಸ್ ಮೋಸ್ಟ್. ಹಾಗೆ ಡಿಸಾರ್ಡರ್ನೆಸ್ ಯೂನಿವರ್ಸ್ ಏನಾಗ್ತಾ ಇದೆ? ಆಸ್ ವಿ ಆಲ್ ನೋ, ಬಿಗ್ ಬ್ಯಾಂಗ್ ಥಿಯರಿಯಿಂದ ಯೂನಿವರ್ಸ್ ಸ್ಟಾರ್ಟ್ ಆಗುತ್ತೆ. ಬಿಗ್ ಬ್ಯಾಂಗ್ ಥಿಯರಿನಲ್ಲಿ ಏನ್ ಬರುತ್ತೆ? ಫಸ್ಟ್ ಒಂದು ಗ್ಲೋಬ್ ಇರುತ್ತೆ, ಅದು ದಟ್ ಇಸ್ ಗೋಯಿಂಗ್ ಟು, ಅದು ಸ್ಪ್ಲಿಟ್ ಆಗಿ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ವೇರ್ ಎವರ್ ದೆರ್ ಇಸ್ ಎಕ್ಸ್ಪಾನ್ಷನ್, ಎಲ್ಲೆಲ್ಲ ಎಕ್ಸ್ಪಾನ್ಷನ್ ಇರುತ್ತೋ ಅಲ್ಲೆಲ್ಲ ಎಂಟ್ರೋಪಿ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಎಕ್ಸ್ಪಾನ್ಷನ್ ಅಂದ್ರೆ ಎಲ್ಲಾ ಪಾರ್ಟಿಕಲ್ಸ್ ದೂರ ದೂರ ಹೋಗ್ತವೆ, ದೂರ ದೂರ ಹೋಗ್ತವೆ ಅಂದ್ರೆ ಎಂಟ್ರೋಪಿ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಸೊ ಎಂಟ್ರೋಪಿ ಇನ್ಕ್ರೀಸಸ್ ಅಂಡ್ ಮೂವ್ಸ್ ಟುವರ್ಡ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಲ್ ಬಿ ದ ರೈಟ್ ಆನ್ಸರ್. ಇದು ಆಸಿಡ್ ಬೇಸ್ ಥಿಯರಿಯಿಂದ ಬಂದಿದೆ, ಫ್ರಮ್ ಈಕ್ವಿಲಿಬ್ರಿಯಂ. ದ ಕಾಂಜುಗೇಟ್ ಆಸಿಡ್ ಆಫ್ O2-. ಇವಾಗ ಯಾವ್ದೇ ಎಕ್ಸಾಂಪಲ್ ತಗೊಂಡ್ರೆ ಆಸಿಡ್ ಬೇಸ್ ಥಿಯರಿನಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ HCl ಅಂಡ್ H2O. ಆಯ್ತಾ? ಇಲ್ಲಿ ಇವಾಗ HCl ಮತ್ತೆ H2O ಅನ್ನ ತಗೊಂಡ್ರೆ, HCl is an acid. Acid is a proton donor. ಇದು ಪ್ರೋಟಾನ್ ಅನ್ನ ಕೊಟ್ರೆ Cl ಮೈನಸ್ ಉಳಿಯುತ್ತೆ, ಆ ಪ್ರೋಟಾನ್ ಅನ್ನ H2O ತಗೊಳುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಅ ಬೇಸ್. ವೈ ಇಸ್ ಇಟ್ ಅ ಬೇಸ್? ದಿಸ್ ಇಸ್ H+ ಆಕ್ಸೆಪ್ಟ್. ಇದು H+ ಅನ್ನ ತಗೊಳುತ್ತೆ. H+ ಅನ್ನ ತಗೊಂಡ್ರೆ H3O ಪ್ಲಸ್ ಆಗುತ್ತೆ. ಸೊ ಆಸಿಡ್ ಚೇಂಜಸ್ ಟು ಕಾಂಜುಗೇಟ್ ಬೇಸ್. ಕಾಂಜುಗೇಟ್ ಬೇಸ್ ಅಂದ್ರೆ ಏನು? ಆಸಿಡ್ H+ ಅನ್ನ ಕೊಟ್ಟಾದ್ಮೇಲೆ ಏನು ಉಳಿಯುತ್ತೆ? ದಟ್ ವಿ ಕಾಲ್ ಇಟ್ ಕಾಂಜುಗೇಟ್ ಬೇಸ್. H2O is a base that accepts a proton and becomes H3O+. This is conjugate acid. Any acid and the base pair which differs by a proton, ಅದನ್ನ ನಾವು ಕಾಂಜುಗೇಟ್ ಆಸಿಡ್ ಬೇಸ್ ಅಂತ ಕರಿತೀವಿ. ಇವಾಗ ಕ್ವೆಶ್ಚನ್ ಏನ್ ಕೇಳಿದ್ದಾರೆ, O2- ನ ಕಾಂಜುಗೇಟ್ ಆಸಿಡ್ ಏನು? ನೀವು ಕಾಂಜುಗೇಟ್ ಆಸಿಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ, ಕಾಂಜುಗೇಟ್ ಆಸಿಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅದರ ಒರಿಜಿನಲ್ ಏನಾಗಿರುತ್ತೆ? ಬೇಸ್ ಆಗಿರ್ಬೇಕು. ದಿಸ್ ಶುಡ್ ಬಿ ಅ ಬೇಸ್. ವಾಟ್ ಇಸ್ ಅ ಬೇಸ್? ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಇದ್ರ ಕಾಂಜುಗೇಟ್ ಆಸಿಡ್ ಏನು ಅಂತ ಕೇಳಿದ್ದಾರೆ. ಇದು ಬೇಸ್. ಬೇಸು H+ ಅನ್ನ ಆಕ್ಸೆಪ್ಟ್ ಮಾಡಿದ್ರೆ ಆವಾಗ OH- ಇರುತ್ತೆ. ಸೊ OH- is a conjugate acid of this particular base. So the correct answer is option D. We'll move on to the next question now. The strongest reducing agent. What is a reducing agent? Reducing agent is a substance. ಇವಾಗ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ಇನ್ ಟರ್ಮ್ಸ್ ಆಫ್ ಆಕ್ಸಿಡೇಷನ್ ರಿಡಕ್ಷನ್ ಮಾತಾಡೋದಾದ್ರೆ, generally metals tend to lose the electron. Loss of electron is oxidation. Oxidation is loss of electron. Reduction is gain of electron. Exam ಅಲ್ಲಿ ಯಾವತ್ತು ಕನ್ಫ್ಯೂಷನ್ ಆಗುತ್ತೆ, ಲಾಸ್ ಯಾವುದು ಗೇನ್ ಯಾವುದು, ಲಾಸ್ ಯಾವುದು ಗೇನ್ ಯಾವುದು. ಅವಾಗ ನೆನ್ಪಿಟ್ಕೊಳ್ಳಿ, ಆಯಿಲ್ ರಿಗ್. ದಿಸ್ ಇಸ್ ಎ ನಿಮೋನಿಕ್, ಯು ಕ್ಯಾನ್ ಯೂಸ್
Oxidation is loss, reduction is gain. ಯಾವ್ದ್ರದ್ದು? electrons in terms of electrons. So reducing agent ಅಂದ್ರೆ that undergoes oxidation. As we know, ಏನಾದ್ರೂ ಗೆಸ್ ಮಾಡ್ತೀರಾ ಸೆಷನ್ ಅಲ್ಲಿ ಇರೋರು? ಕ್ಯಾನ್ ಯು ಗೆಸ್ ದ ಆನ್ಸರ್ಸ್? ಎನಿ ಗೆಸಸ್? ನಿಮಗ್ ವೇಟ್ ಮಾಡ್ತಾ ಇದ್ದೀನಿ. ಏನಾದ್ರು ಆನ್ಸರ್ ಹಾಕ್ಬೋದಂದ್ರೆ ಹಾಕ್ಬೋದು. ಇಲ್ಲಿ ಯಾವ್ದಾದ್ರು ಆನ್ಸರ್ ಇದ್ರೆ ಹೇಳಿ. ಔಟ್ ಆಫ್ ದಿಸ್ ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್? ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಇಲ್ಲ ನಾನೇ ಹೇಳಿದ್ರೆ ನಿಮಗ್ ಬೇಜಾರಾಗಬಾರ್ದು, ನಮಗ್ ಒಂದೇ ಚಾನ್ಸ್ ಕೊಟ್ಟಿಲ್ಲ ಮೇಡಮ್ ಅಂತ. ಓಕೆ, ಐ ವಿಲ್ ಮೂವ್ ಅಹೆಡ್. ಯಾವುದು ಈಸಿಯಾಗಿ ಇಲೆಕ್ಟ್ರಾನ್ ಅನ್ನು ಕೊಡುತ್ತೆ, ಈಸಿಯಾಗಿ ಆಕ್ಸಿಡೇಷನ್ ಆಗುತ್ತೆ, ಅದು ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಔಟ್ ಆಫ್ ದಿಸ್ potassium, we know that group 1 metals ಯಾವತ್ತು highly reactive because electrons ಅನ್ನ ಬೇಗ ಕೊಟ್ಬಿಡ್ತವೆ. So K is considered as the strongest reducing agent which can give the electrons easily and undergo oxidation. Next question. The sum of number of neutrons and the protons in the deuterium is. Hydrogen chapter ಇಂದ ಬಂದಿದೆ. Hydrogen ಗೆ 3 ಐಸೋಟೋಪ್ ಇದೆ. Protium, deuterium, tritium. ಈ ಲೋಯರ್ ನಂಬರ್ ಅನ್ನ ನಾವು ಅಟಾಮಿಕ್ ನಂಬರ್ ಅಂತ ಅಂತೀವಿ. ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ವಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ನ್ಯೂಟ್ರಲ್ ಆಟಮ್. ನ್ಯೂಟ್ರಲ್ ಆಟಮ್ ಆದ್ರೆ ಮಾತ್ರ, ಇಲ್ಲಾಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಚೇಂಜ್ ಆಗುತ್ತೆ, ಪ್ರೋಟಾನ್ ಹಂಗೆ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಅ ಮಾಸ್ ನಂಬರ್. ಸೊ ಯಾವುದೇ ಎಲಿಮೆಂಟ್ ಅನ್ನ ನಾವು ಎಕ್ಸ್ ಝಡ್ ಎ ಅಂತ ಡಿನೋಟ್ ಮಾಡ್ತೀವಿ, ವೇರ್ ದಿಸ್ ಇಸ್ ದ ಅಟಾಮಿಕ್ ನಂಬರ್, ನಂಬರ್ ಆಫ್ ಪ್ರೋಟಾನ್ಸ್, ದಿಸ್ ಇಸ್ ದ ಸಮ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್, ನ್ಯೂಕ್ಲಿಯಸ್ ಅಲ್ಲಿರೋ ಸಮ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಇವಾಗ ನ್ಯೂಟ್ರಾನ್ಸ್ ನ ಹೆಂಗ್ ನ್ಯೂಟ್ರಾನ್ಸ್ ಪ್ಲಸ್ ಪ್ರೋಟಾನ್ಸ್ ಅಂದ್ರೆ ಯಾವುದು? ಟಾಪ್ ನಂಬರ್. ಕ್ವಶನ್ ಅದನ್ನೇ ಕೇಳಿರೋದು. ಈ ನಂಬರ್ ಇಂದ ಲೋಯರ್ ನಂಬರ್ ಅನ್ನ ಡಿಡಕ್ಟ್ ಮಾಡಿದ್ರೆ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? ನಂಬರ್ ಆಫ್ ನ್ಯೂಟ್ರಾನ್ಸ್. ನಮಗ್ ಕೇಳಿರೋದು ನ್ಯೂಟ್ರಾನ್ಸ್ ಮತ್ತೆ ಪ್ರೋಟಾನ್ ಎರಡು ಸೇರ್ಸಿದ್ರೆ ಯಾವ ನಂಬರ್ ಬರುತ್ತೆ? In case of deuterium, the top number which is equal to 2. That will be the right answer. Lithium shows diagonal relationship with. Periodic table alli second period ಮತ್ತೆ third period elements. For example, ಇಲ್ಲಿ lithium ತಗೊಳ್ಳಿ, beryllium ತಗೊಳ್ಳಿ, boron ತಗೊಳ್ಳಿ. Third period ಅಲ್ಲಿ ಯಾವ್ದು ಬರುತ್ತೆ? Sodium, magnesium, aluminum, then comes silicon. ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಥರ್ಡ್ ಪೀರಿಯಡ್ ಎಲಿಮೆಂಟ್ ಜೊತೆ ಡಯಾಗನಲಿ ರೈಟ್ ಇರೋ ಎಲಿಮೆಂಟ್ಸ್ ಜೊತೆ ಸಿಮಿಲರ್ ಪ್ರಾಪರ್ಟೀಸ್ ಅನ್ನ ತೋರಿಸುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಡಯಾಗನಲ್ ರಿಲೇಶನ್ಶಿಪ್. ಡಯಾಗನಲ್ ಹೋದಾಗ ಒಂದು ಸೆಕೆಂಡ್ ಪೀರಿಯಡ್ ಮತ್ತೆ ಥರ್ಡ್ ಪೀರಿಯಡ್ ಗೆ ಯಾವ ಎಲಿಮೆಂಟ್ಸ್ ರೈಟ್ ಅಲ್ಲಿ ಬರುತ್ತೋ ದಟ್ ಇಸ್ those are the elements which show the similar properties. Lithium and magnesium show the diagonal relationship. Beryllium shows the diagonal relationship with aluminum. So lithium ಜೊತೆ ಯಾವ್ದು ಬರುತ್ತೆ? magnesium. Inorganic benzene is, organic benzene ಅಂದ್ರೆ C6H6 ನಮಗೆಲ್ಲ ಗೊತ್ತು. Inorganic benzene ಅಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಸೇಮ್ ಇರುತ್ತೆ. ಸೊ ನಂಬರ್ ಆಫ್ ಹೈಡ್ರೋಜನ್ಸ್ ಎಲ್ಲಿ ಸೇಮ್ ಇಲ್ಲ ಅದನ್ನ ತೆಗೆದು ಹಾಕಿ. ಇಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಸೇಮ್ ಇಲ್ಲ, ಇಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಸೇಮ್ ಇಲ್ಲ, ಇದೆರಡರಲ್ಲಿದೆ. ವಿ ನೋ ದಟ್ BH3NH3 is not inorganic benzene. Benzene structure form ಮಾಡಕ್ಕಾಗಲ್ಲ. So the correct answer will be B3N3H6. This is called as borazine. ಹೇಗ್ ಫಾರ್ಮ್ ಆಗುತ್ತೆ? ಬೆನ್ಝೀನ್ ಅಲ್ಲಿ ನಾವು ಎಲ್ಲ ಕಾರ್ಬನ್ ಆಟಮ್ಸ್ ಬರಿತೀವಿ, ಡಬಲ್ ಬಾಂಡ್ಸ್ ಈ ತರ ಆಲ್ಟರ್ನೇಟ್ ಪೊಸಿಷನ್ ಅಲ್ಲಿ ಹಾಕ್ತಿವಿ. ಹಂಗೆ ಇಲ್ಲಿ ಬೋರಾನ್ ಮತ್ತೆ ನೈಟ್ರೋಜನ್, ಇದು ಇಂಪಾರ್ಟೆಂಟ್ ಕ್ವಶನ್. ಆಲ್ಟರ್ನೇಟ್ ಪೊಸಿಷನ್ ಅಲ್ಲಿ ಇರುತ್ತೆ, ಡಬಲ್ ಬಾಂಡ್ಸ್ ಇರುತ್ತವೆ ಆಲ್ಟರ್ನೇಟ್ ಪೊಸಿಷನ್ ಅಲ್ಲಿ. ಆ ಕಡೆ ಹೈಡ್ರೋಜನ್ ಇದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಬೋರಝೀನ್. ಕರೆಕ್ಟ್ ಆಗಿದ್ಯಾ ಇಲ್ವಾ? ಇಲ್ಲಿ ಚಾರ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಚಾರ್ಟ್ ಆಪ್ಷನ್ ಅಲ್ಲಿ ನೀವೇನ್ ಮಾಡ್ಬೇಕು? ಚಾರ್ಟ್ ಆಪ್ಷನ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಕ್ಕೆ, ಸೆಷನ್ ಅನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡಕ್ಕೆ ಕ್ವಶನ್ಸ್ ಕೇಳಿ. ಮೇಡಮ್ ಆ ಹೆಲ್ಪ್ ಮಾಡಿ, ಫ್ರೀ ಆಗಿ ಸೆಷನ್ ಸಿಗ್ತಾ ಇದೆ ಮೇಡಮ್, ಆ ಹೆಲ್ಪ್ ಮಾಡಿ ಈ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ನಮಗೂ ಖುಷಿ ಆಗುತ್ತೆ, ಮಕ್ಳು ಕೇಳ್ತಾ ಇದ್ದಾರೆ ಅಂತ. ಸೊ ವಿ ಎಕ್ಸ್ಪೆಕ್ಟ್ ಮೋರ್ ರೆಸ್ಪಾನ್ಸ್ ಅಂಡ್ ಮೋರ್ ಸಬ್ಸ್ಕ್ರಿಪ್ಷನ್ಸ್. ಚಾನೆಲ್
ಇಷ್ಟ ಆದ್ರೆ ಲೈಕ್ ಮಾಡಿ. ಎಲ್ಲಾ ನೋಟಿಫಿಕೇಶನ್ ಬರುತ್ತೆ, ಎಲ್ಲಾ ವಿಡಿಯೋಸ್ ಅನ್ನ ಫ್ರೀ ಆಗಿ ನೋಡಬಹುದು. ವಿಚ್ ಇಸ್ ನಾಟ್ ಅನ್ ಅಲ್ಲೋಟ್ರೋಪ್. ನೋಡ್ಕೊಳ್ಳಿ, ವಿಚ್ ಇಸ್ ನಾಟ್ ಅನ್ ಅಲ್ಲೋಟ್ರೋಪ್ ಆಫ್ ಕಾರ್ಬನ್. ಅಲ್ಲೋಟ್ರೋಪ್ ಅಂದ್ರೇನು? ಒಂದು ಸಬ್ಸ್ಟೆನ್ಸ್ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಅಲ್ಲೋಟ್ರೋಪ್. ನಾವು ಮನೇಲಿ ಒಂಥರ ಇರ್ತೀವಿ, ಕಾಲೇಜಲ್ಲಿ ಒಂಥರ ಇರ್ತೀವಿ, ಫ್ರೆಂಡ್ಸ್ ಜೊತೆ ಇನ್ನೊಂಥರ ಇರ್ತೀವಿ. ಸೊ ನಮ್ದು ಡಿಫ್ರೆಂಟ್ ಫಾರ್ಮ್ಸ್ ಇರ್ತಾವಲ್ಲ, ಅದೇ ರೀತಿ ಒಂದು ಎಲಿಮೆಂಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಸೊ ಗ್ರಾಫೈಟ್ ಕನ್ಸಿಸ್ಟ್ ಆಫ್ ಓನ್ಲಿ ಕಾರ್ಬನ್, so this is an allotrope. Diamond also consists only carbon, so this is also an allotrope. Fullerene is C60 or C70, this also consists of carbon only, idu kuda ಒಂದು allotrope. But carborundum is a hardest substance and it is made up of silicon and the carbon. This is silicon carbide, so this is not an allotrope of carbon, so this will be the correct answer. The first organic compound synthesized in the laboratory. ಇದನ್ನ ಓಲರ್ ಅಂತ ಅನ್ನೋ ಸೈಂಟಿಸ್ಟ್ ಪ್ರಿಪೇರ್ ಮಾಡ್ತಾನೆ ಲ್ಯಾಬ್ ಅಲ್ಲಿ. ಸೊ ವಾಟ್ ಇಟ್ ಡಸ್, ಹಿ ಟೇಕ್ಸ್ ಅಮೋನಿಯಂ ಸಯನೇಟ್, ಇದನ್ನ ಹೀಟ್ ಮಾಡಿ, ಸೇ NH4CNO, ಇದನ್ನ ಹೀಟ್ ಮಾಡಿದಾಗ he gets urea. What is the formula of urea? CO NH2 twice, NH2. This is the formula of urea. This is a direct question. Reaction enu kelila. So urea will be the compound formed in the laboratory. Ortho and the para nitrophenol can be separated by. Ivaga can be separated by anta keladmele can't be separated answer agala. We don't have azeotropic distillation anta word e keliralla. Destructive distillation illa. Correct answer steam distillation. See, ortho para nitrophenol ಅಂದ್ರೇನು? ಫಿನಾಲ್ ಅಂದ್ರೆ ಬೆನ್ಸಿನ್ ವಿತ್ OH. ಇಲ್ಲಿ NO2 ಇದೆ ಆರ್ಥೋ ಪೊಸಿಷನ್ ಅಲ್ಲಿ. ಇನ್ನೊಂದು ಪ್ಯಾರಾ ನೈಟ್ರೋಫಿನಾಲ್, ಇಲ್ಲಿ OH ಇದೆ, ಪ್ಯಾರಾ ಪೊಸಿಷನ್ ಅಲ್ಲಿ NO2 ಇದೆ. ಸೊ ಇಲ್ಲಿ ಹೈಡ್ರೋಜನ್ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಫಾರ್ಮ್ಸ್ ಇಂಟ್ರಾಮಾಲಿಕ್ಯುಲರ್. ಇಂಟ್ರಾಮಾಲಿಕ್ಯುಲರ್ ಅಂದ್ರೆ ಇನ್ಸೈಡ್ ದ ಮಾಲಿಕ್ಯೂಲ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಗುತ್ತೆ. ಇಲ್ಲಿ ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್ ಇಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಇದೆ, ಅದ್ರ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಫಾರ್ಮ್ಸ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇವಾಗ ಸ್ಟೀಮ್ ಡಿಸ್ಟಿಲೇಷನ್ ಅಂದ್ರೇನು? ಈ ಎರಡು ಸಬ್ಸ್ಟೆನ್ಸ್ ಕೂಡ ವಾಟರ್ ಜೊತೆ ಮಿಕ್ಸಿಬಲ್ ಅಲ್ಲ, ಅಂದ್ರೆ ಮಿಕ್ಸ್ ಆಗಲ್ಲ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ನೀವು ಸ್ಟೀಮ್ ಡಿಸ್ಟಿಲೇಟ್ ಮಾಡ್ತೀರಾ. ಸ್ಟೀಮ್ ಡಿಸ್ಟಿಲೇಟ್ ಮಾಡಿದಾಗ ಇದು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ದಿಸ್ ಇಸ್ ಸ್ಟೀಮ್ ವಾಲಟೈಲ್. Whereas ಇಲ್ಲಿ different molecules club ಆಗಿರುತ್ತೆ due to hydrogen bonding. So this is not steam volatile. So ನಿಮಗೆ steam volatile ಇಂದ ಈ substance ಬೇಗ volatile ಆಗಿ ಸಿಗುತ್ತೆ. So you can separate that by steam distillation. The number of sigma and the pi bonds present in benzene. So benzene structure ನ first ಸರಿಯಾಗಿ ಬರೆಯೋಣ. Alternate double and single bonds ಜೊತೆ ಹೈಡ್ರೋಜನ್. ಯಾವ್ದೆಲ್ಲ ಸಿಂಗಲ್ ಬಾಂಡ್ಸ್ ಇದೆಯೋ ಅದೆಲ್ಲ ಕೂಡ ಸಿಗ್ಮಾ ಬಾಂಡ್ ಆಗತ್ತೆ. ಡಬಲ್ ಬಾಂಡ್ಸು, ಸೊ 1 ಸಿಗ್ಮಾ 2 ಸಿಗ್ಮಾ 3 4 5 6 7 8 9 10 11 12 ಸಿಗ್ಮಾ ಬಾಂಡ್ಸ್ ಇದಾವೆ. ಸೊ 12 ಯಾವ್ದೆಲ್ಲ ಇದೆ ಅದನ್ನ ಮಾತ್ರ ಉಳಿಸ್ಕೊಳ್ಳಿ. ಫಸ್ಟ್ ಆಪ್ಷನ್, ಉಳಿದದನ್ನ ತೆಗೆದಾಕಿ. ಸೊ ದಿಸ್ ಕಾಂಟ್ ಬಿ ದ ಆಪ್ಷನ್. ಎಷ್ಟು ಪೈ ಬಾಂಡ್ಸ್ ಇದೆ? 1 2 3. ಡಬಲ್ ಬಾಂಡ್ಸ್ ಆದ ಪೈ ಬಾಂಡ್ಸ್. ಸೊ 3 ಪೈ ಬಾಂಡ್ಸ್ ಇದೆ. ಕರೆಕ್ಟ್ ಆನ್ಸರ್ ಇಸ್ ಸಿಗ್ಮಾ ಎಷ್ಟಿದೆ? ಪೈ 3 ಇದೆ. The region closest to Earth's surface is. ಹೇಗಿದೆ ಅರ್ಥ? ಇದು ಅರ್ಥ ಆದ್ರೆ ಫಸ್ಟ್ ಬರೋದು ಟ್ರೋಪೋಸ್ಫಿಯರು, ಅದಾದ್ಮೇಲೆ ಬರೋದು ಓಝೋನ್ ಲೇಯರು, ಅದಾದ್ಮೇಲೆ ಬರೋದು ಸ್ಟ್ರಾಟೋಸ್ಫಿಯರು, ಅದಾದ್ಮೇಲೆ ಬರೋದು ಮೀಸೋಸ್ಫಿಯರು. ಈ ತರ ಕ್ವಶನ್ಸ್ ಎಲ್ಲ ಬಂದಾಗ ಒಂದು ನಿಮೋನಿಕ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಬರೋದು ಥರ್ಮೋಸ್ಫಿಯರು, ಆಮೇಲೆ ಬರೋದು ಎಕ್ಸೋಸ್ಫಿಯರು. ಸೊ TOSMTE ಟಾಸ್ಮಿಟ್, ಅಥವಾ ಇದನ್ನ ಹೆಂಗ್ ಬೇಕಾದ್ರೆ ರಿಅರೇಂಜ್ ಮಾಡಿ ನೆನ್ಪಿಟ್ಕೊಳ್ಳಿ. ಸೊ ದ ರೀಜನ್ ವಿಚ್ ಇಸ್ ಕ್ಲೋಸೆಸ್ಟ್ ಟು ಅರ್ತ್ ಸರ್ಫೇಸ್ ವಿಲ್ ಬಿ ಟ್ರೋಪೋಸ್ಫಿಯರ್. ಇನ್ನ ನಮ್ಗೆ ಕ್ವಿಕ್ ಆಗಿ ಇದನ್ನ ನೀವು ಮ್ಯಾಚ್ ಮಾಡ್ಬೋದು. ಏನಿರ್ಬೋದು ಅಂತ ಗೆಸ್ ಮಾಡೇ ಮ್ಯಾಚ್ ಮಾಡ್ಬೋದು. ಇನ್ ಅ ಡ್ಯಾಶ್ ಮಿಕ್ಸ್ಚರ್ the components completely mix with each other. Salt and water. ಎಕ್ಸಾಂಪಲ್ ತಗೊಂಡ್ರೆ ಸಾಲ್ಟ್ ಮತ್ತೆ ವಾಟರ್ ಕಂಪ್ಲೀಟ್ ಆಗಿ ಮಿಕ್ಸ್ ಆಗುತ್ತೆ. ನಾವು ಇದನ್ನ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ 16th ಕ್ವೆಶ್ಚನ್. ಡ್ಯಾಶ್ ಇಸ್ ದ ಮೋಸ್ಟ್ electronegative element. We should know there are 3 more electronegative elements, out of which fluorine is most electronegative.
So only these three elements which are more electronegative can form the hydrogen bonding. ಇದು ಮೂರು hydrogen bonding ಅನ್ನ ಫಾರ್ಮ್ ಮಾಡ್ತವೆ. ನೆಕ್ಸ್ಟ್, ಆ ಸಿಸ್ಟಮ್ ಹ್ಯಾವಿಂಗ್ ಮೋರ್ ದನ್ ಒನ್ ಫೇಸ್, ಒಂದು ಫೇಸ್ಗಿನ ಜಾಸ್ತಿ ಫೇಸ್ ಇದ್ರೆ ಅಂತ ಇಕ್ವಿಲಿಬ್ರಿಯಂ ಅನ್ನ ಏನಂತ ಕರಿತೀರಾ? ದಿಸ್ ಇಸ್ ಕಾಲ್ಡ್ ಆಸ್ ಹೆಟ್ರೋಜಿನಿಯಸ್. ಮೋರ್ ದನ್ ಒನ್ ಇದ್ರೆ ಯಾವತ್ತು ಹೆಟ್ರೋ ಆಗಿರುತ್ತೆ. ಸೊ ದಿಸ್ ಇಸ್ 18. Mixture of dash and nitrogen is called as producer gas. ಆ ಚಾಪ್ಟರ್ ಅಲ್ಲಿ ಸಿನ್ ಗ್ಯಾಸ್ ಅಂದ್ರೇನು, ವಾಟರ್ ಗ್ಯಾಸ್ ಅಂದ್ರೇನು, ಪ್ರೊಡ್ಯೂಸರ್ ಗ್ಯಾಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ದ ಮಿಕ್ಸ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ನೈಟ್ರೋಜನ್ is called as producer gas. 20th question. Dash on cyclic polymerization gives benzene. We know that ethane on passing through red hot iron tube at 873 Kelvin, that is going to polymerize to give benzene. ಇದಿಷ್ಟು 1 ಮಾರ್ಕರ್. ಇವಾಗ ಎಕ್ಸಾಮ್ ಟಿಪ್ ಏನು? ಅಟೆಂಪ್ಟ್ ಆಲ್ ಕ್ವಶನ್ಸ್. ಫುಲ್ ಕ್ವಶನ್ ಪೇಪರ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಇದೆ ಎಲ್ಲ ಆನ್ಸರ್ ಮಾಡಿ. ಅಟ್ ಲೀಸ್ಟ್ ಗೊತ್ತಿಲ್ಲ ಅಂದ್ರೆ ಕ್ವಶನ್ ಬರ್ದಿರಿ. ಇಫ್ ದ ಡೇಟಾ ಇಸ್ ರಾಂಗ್ ವಿಲ್ ಗೆಟ್ ದ ಮಾರ್ಕ್ಸ್ ದೇರ್. ಸೆಕೆಂಡ್ ಒನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಿದೆ? ಐ ವಿಲ್ ರಿಪೀಟ್ ದಾಟ್ ಅಗೇನ್. ಎಂಪರಿಕಲ್ ಫಾರ್ಮುಲಾ ಅಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಷನ್ ನೆನ್ಪಿಟ್ಕೊಳ್ಬೇಕು. ಅಂಡ್ ಮೊಲಾರಿಟಿ and mole concept and laws of chemical combination. ಇದಿಷ್ಟನ್ನ ಫಸ್ಟ್ ಚಾಪ್ಟರ್ ಇಂದ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಚಾಪ್ಟರ್ ಇಂದ ಬೋಸ್ ಮಾಡೆಲ್ ಹೇಳಿರೋದನ್ನೇ ಮತ್ತೆ ಬರಿತಾ ಇದ್ದೀನಿ. ರುದರ್ಫೋರ್ಡ್ಸ್ ಮಾಡೆಲ್ and quantum numbers. This is very important. Quantum numbers. ಅದಾದ್ಮೇಲೆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಇಂದ ಪ್ರಾಬ್ಲಮ್ಸ್. de Broglie equation, Heisenberg uncertainty principle, Aufbau principle, Hund's rule of maximum multiplicity. ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಪೀರಿಯಾಡಿಕ್ ಟೇಬಲ್ ಇಂದ ಅಯನೈಸೇಷನ್ ಎಂಥಾಲ್ಪಿ, ಇಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಇಲೆಕ್ಟ್ರೋನೆಗೆಟಿವಿಟಿ, ರೇಡಿಯೈ, ಇದ್ರ ವೇರಿಯೇಷನ್, ಡೆಫಿನೇಷನ್ ಅಂಡ್ ವೇರಿಯೇಷನ್. ಇದಾದ್ಮೇಲೆ VACPR ಇಂದ ಮಾಲಿಕ್ಯೂಲ್, VBT ಇಂದ ಒಂದು ಮಾಲಿಕ್ಯೂಲ್ ಹೈಬ್ರಿಡೈಸೇಷನ್, ಅದಾದ್ಮೇಲೆ MOT ಇಂದ ಒಂದು ಮಾಲಿಕ್ಯೂಲ್. ಇದನ್ನ ಡೆಫಿನೆಟ್ ಆಗಿ ನೆನ್ಪಿಟ್ಕೊಳ್ಳಿ. ಸ್ಟೇಟ್ಸ್ ಆಫ್ ಮ್ಯಾಟರ್ ಇಂದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್, ರಿಲೇಶನ್ಶಿಪ್ ಬಿಟ್ವೀನ್ ಡೆನ್ಸಿಟಿ ಅಂಡ್ ದ ಮೋಲಾರ್ ಮಾಸ್, PV is equal to nRT. This is for ideal gas. Real gases ಗೆ ಏನ್ ಚೇಂಜ್ ಆಗುತ್ತೆ? And ideal kinetic theory ಅಲ್ಲಿ postulates ಇದಾವೆ. What is the difference? How ideal gas is different from the real gas ಅಂತ ಇದನ್ನ ನೋಡಿ. ಆಮೇಲೆ ವಾನ್ ಡ ವಾಲ್ಸ್ ಈಕ್ವೇಶನ್. ಐಡಿಯಲ್ ಗ್ಯಾಸ್ಗೆ ನಾವು ಈಕ್ವೇಶನ್ ಹಾಕ್ತಿವಿ, ರಿಯಲ್ ಗ್ಯಾಸ್ಗೆ ವಿ ಯೂಸ್ ವಾನ್ ಡ ವಾಲ್ಸ್ ಈಕ್ವೇಶನ್. ಇದನ್ನ ನೆನ್ಪಿಟ್ಕೊಳ್ಳಿ. ದೆನ್ ಫ್ರಮ್ ಥರ್ಮೋಡೈನಮಿಕ್ಸ್, ಕಂಬಷನ್ ಅಂಡ್ ಫಾರ್ಮೇಶನ್ ಪ್ರಾಬ್ಲಮ್. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರಾಬ್ಲಮ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಕಾಮನ್ ಡೆಫಿನೇಷನ್ಸ್ ಲೈಕ್ ಎಂಥಾಲ್ಪಿ ಅಂದ್ರೇನು, ಎಂಟ್ರೋಪಿ ಅಂದ್ರೇನು, ಫಸ್ಟ್ ಲಾ ಯಾವುದು, ಸೆಕೆಂಡ್ ಲಾ ಯಾವುದು. ನೆಕ್ಸ್ಟ್ ಆಫ್ಟರ್ ದಟ್ ಈಕ್ವಿಲಿಬ್ರಿಯಂ, ಕಾಮನ್ ಅಯಾನ್ ಎಫೆಕ್ಟ್, solubility, product, pH and POH ಅದರ ರಿಲೇಶನ್ಶಿಪ್ ಮತ್ತೆ ಪ್ರಾಬ್ಲಮ್ಸ್. ಆಮೇಲೆ ಆಸಿಡ್ ಬೇಸ್ ಡಿಸೋಸಿಯೇಷನ್ ಅದರದ್ದು ಪ್ರಾಬ್ಲಮ್ಸ್, KP KC ಇಂದ ಪ್ರಾಬ್ಲಮ್ಸ್. ಇದೆಲ್ಲ ಸಿಂಪಲ್ ಇದಾವೆ, ಜಸ್ಟ್ ನೋಡ್ಕೊಂಡ್ರೆ ಸಾಕು. ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಬಫರ್ ಸೊಲ್ಯೂಷನ್. Next, organic. Before organic, we have redox. Balancing is a must. S and P. Preparation and the name of the compounds. ಆಮೇಲೆ ಡೈಬೋರಿನ್. ಇಲ್ಲ ಹೈಡ್ರೋಜನ್ ಅನ್ನು ಇದಕ್ಕೆ ಆಡ್ ಮಾಡ್ತೀನಿ, ಹೈಡ್ರೈಡ್ಸ್. So we have the next chapter, some basic organic first chapter. Idrali qualitative and quantitative analysis. Effects. Definitions like electrophile andrenu, nucleophile andrenu,
ಅದಾದ್ಮೇಲೆ ಆರ್ಗ್ಯಾನಿಕ್ 2 ಇಲ್ಲಿ ನಾಮೆನ್ಕ್ಲೇಚರ್ ಅನ್ನ ನೋಡ್ಕೊಂಡಿರಿ. Organic 2 in the reactions, especially cis and trans and mechanism. And the most important thing, past 3 to 5 years question paper anna time idiyalla inna bariri barದು ಅದನ್ನೇ ಓದ್ಕೊಳ್ಳಿ. You can score at least 50 out of 70. So this is all about the first year paper analysis, board ಕೊಟ್ಟಿರೋ ಪೇಪರು. ಸೊ ನಮ್ದು ಚಾನಲ್ ಅಥವಾ ನಾವು ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಕಮೆಂಟ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆನಲ್ಲಿ ಗೂಗಲ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ. ಯು ವಿಲ್ ಗೆಟ್ ಆಲ್ ದ ನೋಟಿಫಿಕೇಶನ್ ಅಂಡ್ ಅದ್ರ ಜೊತೆನಲ್ಲಿ ಬೇಕಾಗಿರೋ ನೋಟ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಎನಿ ಹೆಲ್ಪ್ ಅಥವಾ ಇನ್ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಏನು ಕ್ವೈರೀಸ್ ಇದ್ರೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ವಿ ಆರ್ ಗೋಯಿಂಗ್ ಟು ರೆಸ್ಪಾಂಡ್ ಟು ದಟ್. ಅಂಡ್ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫುಲ್ಫಿಲ್ ಮಾಡಕ್ಕೆ ನೋಡ್ತೀವಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗುಡ್ ಡೇ.